ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಒಂದಾನೊಂದು ಕಾಲ ಇತ್ತು. ಹಗಲು ಸೂರ್ಯನ ಬೆಳಕು, ರಾತ್ರಿ ದೀಪದ ಬೆಳಕು ಅಷ್ಟೇ. ಆದರೆ ಯಾವಾಗ ಈ ವಿದ್ಯುತ್ ಬಲ್ಬ್ನಂತಹ ಹೊಸ ಹೊಸ ವಿಷಯಗಳನ್ನು, ಆವಿಷ್ಕಾರಗಳನ್ನು ಕಂಡು ಹಿಡಿಯಲಾಯಿತು, ಆಗ ಈ ವಿದ್ಯುತ್ನಿಂದ ಇವತ್ತು ಬೆಳಕು ಮಾತ್ರವಲ್ಲ, ವಿದ್ಯುತ್ನಿಂದ ಚಾಲ್ತಿಯಲ್ಲಿರುವಂತಹ ಹೊಸ ಹೊಸ ಉಪಕರಣಗಳನ್ನು ಆವಿಷ್ಕಾರಗೊಳಿಸಲಾಯಿತು. ನೋಡಿ ಇವತ್ತು, ಯಾಕಂದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಗಮನಿಸ್ತಾ ಹೋದ್ರೆ ಇವತ್ತು ನಮಗೆ ವಿದ್ಯುತ್ ಅನ್ನುವಂಥದ್ದು ಎಷ್ಟು ಅವಶ್ಯಕ, ಎಷ್ಟು ಅನಿವಾರ್ಯ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ. ಏನಪ್ಪಾ ಕರೆಂಟ್ಗೆ ಕೈ ಹಾಕ್ತಾ ಇದ್ರೆ ಅಂತ ಅನ್ಕೋಬೇಡಿ. ಆದರೆ ಇವತ್ತು ನಾವು ಪ್ರಪಂಚದಾದ್ಯಂತ ಗುರುತಿಸಿಕೊಂಡಿರುವಂತಹ ಸಾಲು ಸಾಲು ವಿಶ್ವ ದಾಖಲೆಯನ್ನ ಮಾಡಿರುವಂತಹ ಒಂದು ಬೃಹತ್ ವಿದ್ಯುತ್ ಉತ್ಪಾದನಾ ಘಟಕದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಲಿದ್ದೇವೆ. ಏನಂತೀರಾ ಶ್ರೀನಿವಾಸ್ ಅವರೇ? ನಿಜ ಶ್ವೇತಾ, ವಿದ್ಯುತ್ ಉತ್ಪಾದನೆ ಅಂತ ಹೇಳಿದ್ರೆ ಅದೆಲ್ಲೋ ಜಲಪಾತಗಳಿಂದ ಹರಿಯುವ ನೀರು ಅಥವಾ ಸೂರ್ಯನ ಕಿರಣಗಳಿಂದ, ಇದಿಷ್ಟು ಮಾತ್ರನ ಇಲ್ಲ. ಆದರೆ ಅಣು ವಿದ್ಯುತ್ ಸ್ಥಾವರವನ್ನು ಕೂಡ ನಾವು ಇದೊಂದು ಮುಖ್ಯವಾದಂಥ ಘಟಕ ಅಂತ ಹೇಳೋದಕ್ಕೆ ಸಾಧ್ಯವಿದೆ. ಯಾಕಿಷ್ಟೆಲ್ಲ ಮಾತನಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಖಂಡಿತ ಹೌದು, ಈ ಹೆಸರು ಕೇಳಿದ ತಕ್ಷಣ ನಿಮಗೂ ಕೂಡ ಅರೆ ಹೌದಲ್ವ ನಾವು ಕೇಳಿದ್ದೀವಿ, ಆದರೆ ಮಾಹಿತಿ ಬೇಕು ಅನ್ಸುತ್ತೆ. ಆ ಎಲ್ಲ ಮಾಹಿತಿ ಈ ಸಂಚಿಕೆಯಲ್ಲಿರುತ್ತೆ. ಅದರ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮೊಟ್ಟಿಗೆ ಆ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ವಿಶಿಷ್ಟ ಕೊಡುಗೆ ಕೊಟ್ಟಂಥ ಸಾಧಕರ ಜೊತೆಯಲ್ಲಿದ್ದಾರೆ. ಆ ಸಾಧಕರು ಯಾರು ಅಂತ ನೋಡ್ಕೊಂಡು ಬರೋಣ ಬನ್ನಿ, ಅವರ ಒಂದು ಸಣ್ಣ ಪರಿಚಯದ ಜೊತೆಗೆ. ವಿಶ್ವ ದಾಖಲೆಗಳ ಸರಮಾಲೆಯನ್ನೇ ಮುಡಿಗೇರಿಸಿಕೊಂಡಿರುವ ಕೈಗಾ ಅಣು ವಿದ್ಯುತ್ ಘಟಕದ ಸ್ಥಾನಿಕ ನಿರ್ದೇಶಕರಾಗಿ ಆಯ್ಕೆಯಾದ ಕನ್ನಡಿಗ ಶ್ರೀ ಪ್ರಮೋದ್ ಗೋವಿಂದಾಚಾರ್ಯ ರಾಯಚೂರು. 1964ರ ಸೆಪ್ಟೆಂಬರ್ 16ರಂದು ಜನಿಸಿದ ಪ್ರಮೋದ್ ಅವರು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಯಲವಗಿ ಗ್ರಾಮದ ಕೃಷಿಕ ಕುಟುಂಬದಿಂದ ಬಂದವರು. ಕೆಮಿಕಲ್ ಇಂಜಿನಿಯರಿಂಗ್ ಪದವಿ ಪೂರೈಸಿ 1989ರಲ್ಲಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ NPCILಗೆ ಸೇರಿ ತರಬೇತಿ ಪಡೆದರು. ಉತ್ತರ ಪ್ರದೇಶದ ನರೋರಾ ಪರಮಾಣು ವಿದ್ಯುತ್ ಕೇಂದ್ರ ಮತ್ತು ಗುಜರಾತ್ನ ಕಕ್ರಾಪರ್ ಅಣು ವಿದ್ಯುತ್ ಕೇಂದ್ರದಲ್ಲಿ ಕಮಿಷನ್ ಮತ್ತು ಆಪರೇಷನ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು. 1997ರಲ್ಲಿ ಕೈಗಾ ಅಣು ವಿದ್ಯುತ್ ಕೇಂದ್ರಕ್ಕೆ ಸೇರಿ ಗ್ರಿಡ್ ಸಂಬಂಧಿತ ಟ್ರಾನ್ಸಿಯೆಂಟ್ಗಳ ಸ್ಥಿರೀಕರಣದಲ್ಲಿ, ಆರಂಭಿಕ ಬಿಕ್ಕಟ್ಟುಗಳನ್ನು ಪರಿಹರಿಸುವಲ್ಲಿ ಮತ್ತು ಘಟಕಗಳ ಸಮಾನಾಂತರ ಕಾರ್ಯಾರಂಭಕ್ಕೆ ಯಾಂತ್ರಿಕ ವ್ಯವಸ್ಥೆಯನ್ನು ಸ್ಥಾಪಿಸಿದರು. ಕೈಗಾದಲ್ಲಿ ಆಪರೇಷನ್ ಸೂಪರಿಂಟೆಂಡೆಂಟ್ ಮತ್ತು ತಾಂತ್ರಿಕ ಸೇವಾ ಅಧೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ತಮ್ಮ ಅಧಿಕಾರಾವಧಿಯಲ್ಲಿ ಅಣುಶಕ್ತಿ ನಿಯಂತ್ರಣ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮುಂತಾದ ನಿಯಂತ್ರಿತ ಸಂಸ್ಥೆಗಳೊಂದಿಗೆ ಸಮನ್ವಯ ಸಾಧಿಸಿದರು. ಜೊತೆಗೆ ಪರಮಾಣು ಶಕ್ತಿಯ ಬಗ್ಗೆ ಜನರಲ್ಲಿ ವಿಶ್ವಾಸ ಮೂಡಿಸುವ ಕ್ರಮಗಳನ್ನು ಕೈಗೊಂಡರು. ನಂತರ ದೆಹಲಿಯ ನರೋರಾ ಅಣು ವಿದ್ಯುತ್ ಕೇಂದ್ರದ ಅಧೀಕ್ಷಕರಾದ ಅವಧಿಯಲ್ಲಿ ಮೊದಲ ಬಾರಿ 500 ದಿನಗಳ ಕಾಲ ಸ್ಥಾವರ ನಿರಂತರ ಚಾಲನೆಯ ದಾಖಲೆ ಬರೆಯಿತು. 2022ರ ಅಕ್ಟೋಬರ್ನಲ್ಲಿ ಕೈಗಾ ಅಣು ವಿದ್ಯುತ್ ಘಟಕದ ಸೈಟ್ ಡೈರೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡರು. ಕೈಗಾದ ಎಲ್ಲಾ 4 ಕಾರ್ಯಾಚರಣಾ ಘಟಕಗಳಿಗೆ ಮತ್ತು ಕೈಗಾ ಯೋಜನೆಗಳು 5 ಮತ್ತು 6ರ ನಿರ್ಮಾಣಕ್ಕೆ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ವಿಶ್ವಾಸಾರ್ಹ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ಆಸ್ಪತ್ರೆ, ಶಾಲೆ, ವಿವಿಧ ಕ್ಷೇತ್ರಗಳಲ್ಲಿ ಹಲವು ಸುಧಾರಣೆ ತಂದಿದ್ದಾರೆ. ಸುರಕ್ಷತೆ ದೃಷ್ಟಿಯಿಂದ ದೇಶದಲ್ಲೇ ಅತ್ಯುತ್ತಮ ಎನ್ನುವಂತೆ ಕೈಗಾ ಉತ್ಪಾದನಾ ಕೇಂದ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸ್ಥಾನಿಕ ನಿರ್ದೇಶಕ ಪ್ರಮೋದ್ ರಾಯಚೂರ್ ಈ ವಾರದ ನಮ್ಮ ಅತಿಥಿ. ಇವತ್ತು ನಮ್ಮೊಟ್ಟಿಗಿರುವಂತಹ ಅತಿಥಿ ಕೈಗಾ ಅಣು ವಿದ್ಯುತ್ ಸ್ಥಾವರದ ಸೈಟ್ ಡೈರೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೆಗ್ಗಳಿಕೆಯನ್ನು ತಂದಿದ್ದಾರೆ ಶ್ರೀಯುತ ಪ್ರಮೋದ್ ರಾಯಚೂರ್ ಅವರು. ಗೌರವದಿಂದ ಬರ್ಮಾಡ್ಕೊಳ್ಳೋ ಸಮಯ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಭಾಳ ಖುಷಿಯಾಗತ್ತೆ, ಯಾಕಂದರೆ ನಾವು ತುಂಬ ಸಲ ಕೈಗಾದ ಬಗ್ಗೆ ಓದ್ತಾ ಇದ್ವಿ, ಟಿವಿಯಲ್ಲಿ ನೋಡ್ತಾ ಇದ್ವಿ. ಆ್ಯಂಡ್ ಇನ್ನೊಂದು ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡೋದ್ರಲ್ಲಿ ವಿಶ್ವ ದಾಖಲೆಯನ್ನು ಮಾಡಿದೆ ಅಂತ ಈ ಎಲ್ಲ ವಿಚಾರಗಳನ್ನು ಕೇಳಿದಾಗ ಅದು ನಮ್ಮ ನೆಲದಲ್ಲಿ ಇಂಥ ದೊಡ್ಡ ಮಟ್ಟದ ಕೆಲಸ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಅದು ಅಭಿಮಾನ, ಹೆಮ್ಮೆ, ಗೌರವ ಎಲ್ಲ ಕೂಡ ಇದೆ. ಆ ನಿಟ್ಟಿನಲ್ಲಿ ಕನ್ನಡದವರಾಗಿ ನೀವು ಇದು ಅತ್ಯುನ್ನತವಾದಂಥ ಸ್ಥಾನದಲ್ಲಿ ಕೂತ್ಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದೀರಲ್ಲ, ಅದಕ್ಕೆ ಒಂದು ಅಭಿನಂದನೆ ಸರ್ ನಿಮಗೆ. ನಮಸ್ಕಾರ. ಆ್ಯಂಡ್ ಇಷ್ಟೆಲ್ಲ ಕಾರ್ಯವನ್ನು ನಿರ್ವಹಿಸುವಂಥ ಕೈಗಾದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನೀವು ಖಂಡಿತ ಹೇಳಲೇಬೇಕು ಸರ್. ಹೇಳಿ ಸರ್, ಕೈಗಾ ಹೇಗೆ ಕಾರ್ಯನಿರ್ವಹಿಸುತ್ತೆ ಸರ್? ಕೈಗಾ ಅಂದರೆ ಇಲ್ಲಿ ಕರ್ನಾಟಕದ ಜನತೆಗೆ ಒಂದು ಚಿರಪರಿಚಿತನ ಹೌದು,
ಅಪರಿಚಿತವಾದಂಥ ಸ್ಥಳ ಕೂಡ ಹೌದು. ನಿಜ. ಕೈಗಾ ಅಣುಸ್ಥಾವರ ಸುಮಾರು 22-23 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಮೊದಲು ಅಲ್ಲಿ 2 ವಿದ್ಯುತ್ ಸ್ಥಾವರಗಳು ಬಂತು. 2x220 ಮೆಗಾವ್ಯಾಟ್ ಅಂತ ಹೇಳ್ತೀವಿ ನಾವು. ಅದರ 2 ವಿದ್ಯುತ್ ಘಟಕಗಳನ್ನು ಕೈಗಾದಲ್ಲಿ ಪ್ರಾರಂಭ ಮಾಡಲಾಯಿತು. ತದನಂತರದಲ್ಲಿ ಕೈಗಾ 3 ಮತ್ತು 4 ಅಂತ ಹೇಳಿ ಇನ್ನೆರಡು ಘಟಕಗಳು ಕೈಗಾ ಸ್ಥಳದಲ್ಲಿ ಬಂದವು. ಸಹ್ಯಾದ್ರಿಯ ಮಡಿಲಲ್ಲಿ ಕೈಗಾ ಏನಿದೆ ಅಂದರೆ ಒಂದು ಅದ್ಭುತವಾದಂಥ ಒಂದು ಸ್ಥಾನ. ಸುತ್ತಲೂ ಸಹ್ಯಾದ್ರಿ ಬೆಟ್ಟ, ಮಧ್ಯದಲ್ಲಿ ಒಂದು ಕೈಗಾ ಅಣುಸ್ಥಾವರ ಇದೆ. ಕೈಗಾ ಊರಿನ ಹೆಸರು ಜಗತ್ತಿಗೆ ಪರಿಚಯವಾಗಿದ್ದು ಈ ಅಣುಸ್ಥಾವರ ಸ್ಥಾಪನೆಗಳಿಂದ. ಈ ಅಣುಸ್ಥಾವರಗಳು ವಿದ್ಯುತ್ ಉತ್ಪಾದನೆ ಮಾಡ್ತಾ ಮಾಡ್ತಾ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಆ ಒಂದು ನೆಲಗಟ್ಟಿನಲ್ಲಿ ಬೆಳೀಲಿಕ್ಕೆ ಪ್ರಾರಂಭ ಆಗಿದೆ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾದ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಏನು ಹೇಳ್ತೀವಿ, ಅದರ ಅಡಿಯಲ್ಲಿ ಈ ಸಂಸ್ಥೆ ಬರುತ್ತೆ. 4 ಯೂನಿಟ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಇನ್ನು 2 ಯೂನಿಟ್ಗಳನ್ನು ಸರ್ಕಾರ ಸ್ಥಾಪನೆ ಮಾಡಲಿಕ್ಕೆ ಉದ್ದೇಶಿಸಿದೆ. 700 ಮೆಗಾವಾಟ್ ಸಾಮರ್ಥ್ಯವಿರತಕ್ಕಂಥ, ಈಗ ಮೊದಲಿಂದ ಏನಿತ್ತು 220 ಮೆಗಾವ್ಯಾಟ್ ಇತ್ತು, ಈಗ ಇನ್ನೂ ಹೆಚ್ಚಿನ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಇನ್ನೂ 2 ಯೂನಿಟ್ಗಳನ್ನು ಅಲ್ಲಿ ಪ್ರಾಜೆಕ್ಟ್ ಆಗಿ ತಗೊಂಡಿದ್ದೀವಿ. ಇವಾಗಲೇ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆಗಿದೆ. ಇನ್ನು 5-6 ವರ್ಷದಲ್ಲಿ 7 ವರ್ಷದಲ್ಲಿ ಆ ಯೂನಿಟ್ಗಳು ಕೂಡ ನಮ್ಮ ರಾಜ್ಯದ ಜಾಲಕ್ಕೆ ವಿದ್ಯುತ್ತನ್ನು ಸರಬರಾಜು ಮಾಡಲು ಪ್ರಾರಂಭವಾಗ್ತದೆ. ಅಂಥ ಒಂದು ಸ್ಥಳ ಕೈಗಾ. ಸರ್, ಈಗ ತಮ್ಮ ಹೆಸರು ಪ್ರಮೋದ್ ರಾಯಚೂರ್ ಅವರು ಅಂದ ತಕ್ಷಣ ಮೊದಲು ರಾಯಚೂರದವರು ಅಂತ ಅನ್ಕೊಂಡ್ವಿ. ಆದ್ರೆ ತಾವು ಹುಬ್ಬಳ್ಳಿಯವರು, ಅಲ್ಲೇ ಹುಟ್ಟಿ ಬೆಳೆದದ್ದು, ವಿದ್ಯಾಭ್ಯಾಸ ಪಡೆದದ್ದು ಅಂತ ಗೊತ್ತಾಯ್ತು. ಸಣ್ಣವರಿದ್ದಾಗ ಎಲ್ರಿಗೂ ಕೇಳ್ಬಿಡ್ತಾರೆ ಮುಂದೆ ಏನಾಗ್ಬೇಕಂತ ಅನಿಸ್ತೈತಪ್ಪ ಅಂತ ಹೇಳಿ. ಅವಾಗ ಅಂದ್ರೆ ನೀವು ಇಂಜಿನಿಯರ್ ಆಗಬೇಕು, ವಿಜ್ಞಾನಿ ಆಗಬೇಕು ಅಂತ ಅವಾಗಲೇ ಗುರಿ ಇಟ್ಕೊಂಡಿದ್ರ ಅಂತ. ಈ ಹುಬ್ಬಳ್ಳಿಯಿಂದ ತಾವು ಕೈಗಾ ತಲುಪೋದಕ್ಕೆ ಹೆಂಗೆ ಸಾಧ್ಯ ಆಯ್ತು ಅಂತ ಹೇಳ್ತೀರಿ ಸರ್? ಮೇಡಮ್, ಹೇಳ್ಬೇಕಂದ್ರೆ ನನಗೆ ಚಿಕ್ಕವನಿರುವಾಗ ಯಾವುದೇ ಒಂದು ಈ ರೀತಿಯ ಗುರಿ ಅಂತ ಇರಲಿಲ್ಲ. ನಾನು ಹುಟ್ಟಿ ಬೆಳೆದಿದ್ದು ಒಂದು ಕೃಷಿಕ ಕುಟುಂಬದಲ್ಲಿ. ನನ್ನ ತಂದೆ ಕೃಷಿಕರಾಗಿದ್ದರು, ಗೋವಿಂದಾಚಾರ್ ಅಂತೇಳಿ. ಯಲವಿಗೆ ಗ್ರಾಮದ ಹಾವೇರಿ ಜಿಲ್ಲೆ ನಮ್ಮ ಊರು. ಪ್ರಾಥಮಿಕ ಶಿಕ್ಷಣವನ್ನು ನಾನು ನಮ್ಮೂರಲ್ಲೇ ಕಲಿತೆ, ಕನ್ನಡ ಶಾಲೆಯಲ್ಲಿ ಓದಿದ್ದು. ತದನಂತರದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಹುಬ್ಬಳ್ಳಿಗೆ ಬಂದೀವಿ ನಾವು. ಹುಬ್ಬಳ್ಳಿಯಲ್ಲಿ ಲ್ಯಾಮಿಂಗ್ಟನ್ ಹೈಸ್ಕೂಲಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಮಾಡಿದಾಗ ನಮ್ಮ ಚಿಕ್ಕಪ್ಪನವರ ಒತ್ತಾಸೆಯ ಮೇರೆಗೆ ನಾನು ಇಂಜಿನಿಯರಿಂಗ್ ಸೇರಿದ್ದು. ಅಲ್ಲಿವರೆಗೂ ಜೀವನದ ಯಾವ ಗುರಿನೂ ಇರಲಿಲ್ಲ. ಇಂಜಿನಿಯರಿಂಗ್ ಹೆಂಗೆ ಮಾಡ್ತಾ ಹೋದೆ, ಇಂಜಿನಿಯರಿಂಗ್ ಓದುವಾಗ ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬಂತು. ಆವಾಗ ನನ್ನ ಮನಸ್ಸಿನಲ್ಲಿ ಹುಟ್ಟಿದ್ದು ದೇಶದ ಒಂದು ಪ್ರತಿಷ್ಠಿತವಾದಂಥ ಸಂಸ್ಥೆ ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್, ಅಲ್ಲಿ ಒಂದು ಉದ್ಯೋಗ ಅವಕಾಶವನ್ನು ಪಡ್ಕೋಬೇಕಂತ ಆಸೆ ಹುಟ್ಟಿತು. ಮೊದಲ ಸಲ ಪ್ರಯತ್ನ ಮಾಡಿದಾಗ ಅಲ್ಲಿ ನನಗೆ ಅವಕಾಶ ಸಿಗಲಿಲ್ಲ. ತದನಂತರದಲ್ಲಿ ನಾನು ಮತ್ತೊಮ್ಮೆ ಪ್ರಯತ್ನ ಮಾಡಿದಾಗ ಅದರದೇ ಒಂದು ಅಂಗಸಂಸ್ಥೆ ಆದಂಥ ಈ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಸೈಂಟಿಫಿಕ್ ಆಫೀಸರ್ ಅಂತೇಳಿ ಅಪಾಯಿಂಟ್ಮೆಂಟ್ ಆಯಿತು. ಮೊದಲನೇ ಪೋಸ್ಟಿಂಗ್ ಆಗಿದ್ದು ನನಗೆ ನರೋರಾ ಅಟಾಮಿಕ್ ಪವರ್ ಸ್ಟೇಷನ್ ಅಂತೇಳಿ ಉತ್ತರ ಪ್ರದೇಶದಲ್ಲಿ ಬರುತ್ತೆ. 2 ವರ್ಷ ಅಲ್ಲಿ ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಲೆವೆಲ್, ಅಂದರೆ ಅಲ್ಲಿ ಸೈಂಟಿಫಿಕ್ ಆಫೀಸರ್ ಸಿ ಅಂತ ಕರಿತೀವಿ, ಅಲ್ಲಿ ಕಾರ್ಯನಿರ್ವಹಣೆ ಮಾಡಿ ತದನಂತರದಲ್ಲಿ ಗುಜರಾತಿಗೆ ಟ್ರಾನ್ಸ್ಫರ್ ಆಗಿ ಬಂದೆ. ಗುಜರಾತಲ್ಲಿ 5 ವರ್ಷ ಕೆಲಸ ಮಾಡಿದ್ದೇನೆ. ಅಲ್ಲಿ ಕೂಡ ಕಾಕ್ರಾಪಾರ ಅಟಾಮಿಕ್ ಪವರ್ ಸ್ಟೇಷನ್ ಅಂತೇಳಿ 2 ಯೂನಿಟ್ ಇದೆ, 220 ಮೆಗಾವ್ಯಾಟ್ದು. ಅವೆರಡು ಕಮಿಷನಿಂಗ್ ಮತ್ತು ಆಪರೇಷನಲ್ಲಿ ಕೆಲಸ ಮಾಡಿ ತದನಂತರದಲ್ಲಿ ಟ್ರಾನ್ಸ್ಫರ್ ಆಗಿ ಕೈಗಾಕ್ಕೆ ಬಂದಿದ್ದು ನಾನು. ಕೈಗಾಕ್ಕೆ ಬಂದಾಗ ಮೊದಲು 1997ರಲ್ಲಿ ಕೈಗಾಕ್ಕೆ ಬಂದಿದ್ದು. 1 ಮತ್ತು 2ನೇ ಘಟಕಗಳ ನಿರ್ಮಾಣ ಕಾರ್ಯ ಮುಗಿದಿತ್ತು. ಕಮಿಷನಿಂಗ್ ಆಕ್ಟಿವಿಟೀಸ್ ತಗೊಂಡು ಕಮಿಷನಿಂಗ್ ಮಾಡ್ತಾ ಹಂತ ಹಂತವಾಗಿ ಕೈಗಾದ ಜೊತೆಗೆ ನಾನು ಕೂಡ ಬೆಳೀತಾ ಹೋದೆ. ಕೈಗಾದಲ್ಲಿ ಪ್ರೆಸೆಂಟ್ಲಿ ನಾನು ಸೈಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಒಂದು ಬೆಳವಣಿಗೆಗೆ ಕಾರಣ ಏನಂತಂದರೆ, ನಮ್ಮ ತಂದೆ ನಾನು ಚಿಕ್ಕವನಿರುವಾಗ ಒಂದು ಕಿವಿ ಮಾತು ಹೇಳ್ತಾ ಇದ್ರು, ಯಾವುದೇ ವ್ಯಕ್ತಿ ಒಂದು ಬೆಳವಣಿಗೆ ಹೊಂದಬೇಕಂತಂದ್ರೆ ಅವನಿಗೆ 3 ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂಸ್ ಇರುತ್ತೆ. ಒಂದು, ಆನೆಸ್ಟ್ ಆಗಿ ಕೆಲಸ ಮಾಡಬೇಕು. 2ನೇದು ಕಮಿಟ್ಮೆಂಟ್ ಇರಬೇಕು. 3ನೇದು ಕಂಟಿನ್ಯೂಸ್ ಹಾರ್ಡ್ ವರ್ಕ್. ಈ 3 ಮಾತ್ರ ಸೊಲ್ಯೂಷನ್ ಅಂತ ಹೇಳಿ ಅದು ಒಂದು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡಿದ್ದಕ್ಕೆ ಇವತ್ತು ನಾನು ಆ ಒಂದು ಸ್ಥಾನವನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಹೇಳ್ಬೋದು. ಅದಲ್ಲದೆ NPCILನ ಎಲ್ಲ ಕಾರ್ಮಿಕರೊಂದಾಗಲಿ ನನ್ನ ಜೊತೆ ಕೆಲಸ ಮಾಡ್ತಂಥ ವ್ಯಕ್ತಿಗಳು, ಮುಖ್ಯವಾಗಿ ಕೈಗಾ ಪರಿವಾರದ ಎಲ್ಲ ಸದಸ್ಯರು ಏನು ಮಾಡಿದ್ದಾರೆ, ಅವರೇ ನಾನು ಬೆಳೆಸಿದ್ದಾರೆ. ನಾನು ಬೆಳೆದಿದ್ದೇನೆ ಅನ್ನೋದಕ್ಕಿಂತ ಮುಖ್ಯ, ನಾನು NPCIL ಸೇರಿದ ಮೇಲೆ ನಾನೇನು ಕೆಲಸ ಮಾಡ್ತಾ ಹೋದೆ, ನನ್ನ ಜೊತೆಗೆ ನನ್ನ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ನನಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದರು. ಅವರೇ ಕೂಡ ನನಗೆ ಬೆಳೆಸಿ ಈ ಒಂದು ಸ್ಥಾನಕ್ಕೆ ತಂದು ಕೂಡಿಸಿದ್ದಾರೆ ಅಂತ ಹೇಳಿಕ್ಕೆ ನನಗೆ ಇಷ್ಟ ಅನಿಸುತ್ತೆ. ಅವರೆಲ್ಲರಿಗೂ ಈ ನಿಮ್ಮ ಚಂದನ ವಾಹಿನಿ ಮುಖಾಂತರ ಕೃತಜ್ಞತೆಯನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೋ ಕೈಂಡ್ ಆಫ್ ಯು ಸರ್. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ತಾನು ಕೆಲಸ ಮಾಡುವಂಥ ಸಂಸ್ಥೆ ಬಗ್ಗೆ ಗೌರವ ಇಟ್ಕೊಳ್ಳೋದ್ರ ಜೊತೆಗೆ ಎಲ್ಲರೂ ಒಂದೇ ಅಂತ
ಟೀಮ್ ವರ್ಕ್ ಅಂತ ಹೇಳ್ತಿರಲ್ಲ ಸರ್, ನನ್ನನ್ನು ಇವತ್ತು ಬೆಳೆಸಿದ್ದಾರೆ ಅಂತ, ಅದು ನಿಮ್ಮ ಗುಣ ಗೊತ್ತಾಗುತ್ತೆ. ಇನ್ನು ಅಪ್ಪ ಅಮ್ಮನ ಬಗ್ಗೆ ಆ್ಯಂಡ್ ಅಪ್ಪನ ಬಗ್ಗೆ ವಿಶೇಷವಾಗಿ ಹೇಳ್ತಾ ಇದ್ರಿ, ಅಂದರೆ ಅವರು ನಿಮ್ಮನ್ನು ಬೆಳೆಸಿದ ರೀತಿ ಅಂತ. ಇಡೀ ಜರ್ನಿ ಗಮನಿಸಿದಾಗ ನಿಮಗೆ ನನ್ನನ್ನು ಗೈಡ್ ಮಾಡಿದಂಥ ಗುರುಗಳು ಅನ್ನೋದಾದರೆ ಯಾರೆಲ್ಲ ನೆನಪಾಗ್ತಾರೆ ಸರ್? ನಾವು ಪ್ರೈಮರಿ ಸ್ಕೂಲಲ್ಲಿ ಓದುವಾಗ ನಮಗೆ ವಿಜ್ಞಾನ ಅಂದರೆ ಒಂದು ಅಪರಿಚಿತ ವಿಷಯ ಇದ್ದಂಗೆ ಹೆಚ್ಚಾಗಿ. ನನಗೊಬ್ಬರು CS ಬಡಿಗೇರ್ ಅಂತ ಹೇಳಿ ನಮ್ಮ ಪ್ರಾಥಮಿಕ ಶಿಕ್ಷಕರಿದ್ದರು. ಅವರು ಮೊದಲು ನನಗೆ ವಿಜ್ಞಾನದಲ್ಲೇ ಆಸಕ್ತಿ ಹುಟ್ಟಿಸಿದ್ರು. ವಿಜ್ಞಾನದಲ್ಲಿ ಏನು ನಮಗೆ ಮಾಡರ್ನ್ ಸೈನ್ಸ್ ಅಂತೇಳಿ ಅವಾಗ ಫಸ್ಟ್ ಟೈಮ್ ಪ್ರಾಥಮಿಕ ಶಾಲೆಯಲ್ಲಿ, ಕನ್ನಡ ಶಾಲೆಯಲ್ಲಿ ಮಾಡರ್ನ್ ಸೈನ್ಸ್ ಅಂತ ಸ್ಟಾರ್ಟ್ ಆಗಿದ್ದು ಅದೇ ನಾವು ಸ್ಕೂಲಲ್ಲಿ ಸೇರಿದಾಗ. ಅವರು ಟ್ರೈನಿಂಗ್ ತೊಗೊಂಬಂದು ಮಾಡರ್ನ್ ಸೈನ್ಸ್ ಟ್ರೈನಿಂಗ್ ನಮಗೆ ಕೊಟ್ಟು ತಮ್ಮ ಜೊತೆಗೆ ನಮಗೆ ಅವ್ರಿಗೆ ವಿಜ್ಞಾನದಲ್ಲಿ ಆಸಕ್ತಿ ಬರುವಾಗ ಮಾಡಿ ನಮ್ಮನ್ನು ಬೆಳೆಸಿದಂಥ ಶಿಕ್ಷಕರವರು. ಅವ್ರ ಬಗ್ಗೆ ನಂಗೆ ಭಾಳ ಗೌರವ ಉಂಟು. ಅವರೇ ನಾನು ಬೆಳೆಸಿದವರು. ಸರ್, ಆಮೇಲೆ ಕೆಲವು ಕೌತುಕಗಳೇನು ಗೊತ್ತಾ ಸರ್, ನಾವು ಚಿಕ್ಕದ್ರಲ್ಲಿ ಈ ಥರದ್ದೆಲ್ಲ ಆಸಕ್ತಿಗಳು ಹುಟ್ಟಿದಾಗ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ನಮ್ಮ ಒಳಗಡೆ ಶುರುವಾಗಿರುತ್ತೆ. ಹಂಗೆ ನೀವೇನಾದರೂ ಮಾಡಿದ್ದುಂಟಾ ಸರ್? ನಾವು ಇಂಜಿನಿಯರಿಂಗ್ ಕಾಲೇಜಲ್ಲಿದ್ದಾಗ ಮಾಡಿದ್ದೀವಿ. ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಓದಿದ್ದು ಹುಲ್ಕೋಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಹುಲ್ಕೋಟಿ ಸಮೀಪದಲ್ಲಿ ಮುಂಡ್ರಗಿ ಅಂತ ಒಂದು ಪ್ಲೇಸ್ ಬರುತ್ತೆ. ಆ ಪ್ಲೇಸಲ್ಲಿ ಏನಿದೆ ಅಂತಂದರೆ ಮೇನ್ ವಾಟರ್ ಏನಿರುತ್ತೆ ಹೈ ಫ್ಲೋರೈಡ್ ಕಂಟೆಂಟ್ ಇರುತ್ತೆ. ಅದನ್ನು ಡಿಫ್ಲೋರಿಡೇಷನ್ ಮಾಡೋದ್ರ ಸಲುವಾಗಿ ಡಾಕ್ಟರ್ ಅರುಣ್ ಪಾಟೀಲ್ ಅಂತ ಹೇಳಿ ನಮ್ಮ ಕೆಮಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಹೆಡ್ ಇದ್ರು. ಅವ್ರ ಜೊತೆಗೂಡಿ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ದಟ್ ಪ್ರಾಜೆಕ್ಟ್ ಇಸ್ ಸ್ಟಿಲ್ ಫಂಕ್ಷನಿಂಗ್ ಇನ್ ದಟ್ ಮುಂಡ್ರಗಿ ತಾಲೂಕ್. ಅಲ್ಲಿ ಅದನ್ನು ಉಪಯೋಗ ಮಾಡ್ತಾರೆ. ಡಿಫ್ಲೋರಿಡೇಷನ್ ಮಾಡಿ ಆ ವಾಟರ್ನ ಕುಡಿಯೋದ್ರಿಂದ ಜನರಿಗೆ ಫ್ಲೋರೋಸಿಸ್ ಅಂತ ಹೇಳಿ ಒಂದು ಏನು ಡಿಸೀಸ್ ಬರುತ್ತೆ, ಅದು ಡಿಸೀಸ್ ಬರಲ್ಲ. ಆ ಒಂದು ಇದರಲ್ಲಿ ವರ್ಕಲ್ಲಿ, ಪ್ರಾಜೆಕ್ಟ್ ವರ್ಕಲ್ಲಿ ನಾನು ತುಂಬಾ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದೀನಿ. ಈ ಅಣು ವಿದ್ಯುತ್ ಕೇಂದ್ರ ಅನ್ನುವಂಥದ್ದು ಎಕ್ಸಾಕ್ಟ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತೆ? ಈ ಒಂದು ಕೈಗಾ ಅಣು ವಿದ್ಯುತ್ ಕೇಂದ್ರದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್. ಅಣು ವಿದ್ಯುತ್ ಕೇಂದ್ರ ಅಂತಂದ್ರೆ ಇಂಡಿಯಾದಲ್ಲಿ ಏನಿದೆ ಅಂದರೆ 24 ಘಟಕಗಳು ಇವತ್ತು ಸದ್ಯಕ್ಕೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಭಾರತ ಅಣು ವಿದ್ಯುತ್ತಿಗೆ ಕೈ ಹಾಕಿದಾಗ ಮೊದಲು ಬಂದಿದ್ದು 2 ಯೂನಿಟ್ ತಾರಾಪುರ್ ಅಂತೇಳಿ ಮಹಾರಾಷ್ಟ್ರ ಸ್ಟೇಟಲ್ಲಿ BWR ಟೆಕ್ನಾಲಜಿ ಅಂತ ಹೇಳ್ತಾರೆ, ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್ ಟೆಕ್ನಾಲಜಿ ಅಂತ ಹೇಳಿ. ಆ ಒಂದು ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡು ಮೊದಲ 2 ರಿಯಾಕ್ಟರ್ನ ಅಮೆರಿಕನ್ ಸಹಯೋಗದೊಂದಿಗೆ ನಾವು ಪ್ರಾರಂಭ ಮಾಡಿದ್ವಿ. ತದನಂತರದಲ್ಲಿ ಇಂಡಿಯಾ ಅಡಾಪ್ಟ್ ಮಾಡ್ಕೊಂಡಿದ್ದು PSWR ಟೆಕ್ನಾಲಜಿ ಅಂತೇಳಿ. ಯಾಕಂದ್ರೆ ನಮ್ಮಲ್ಲಿ ಯುರೇನಿಯಂ ಮತ್ತು ಥೋರಿಯಂ ಅಂತೇಳಿ 2 ಮಿನರಲ್ಸ್ಗಳು ಸಿಗುತ್ತೆ. ಈ 2 ಮಿನರಲ್ಸನ್ನು ಅಣುಶಕ್ತಿ ಉತ್ಪಾದನೆಗೆ ಉಪಯೋಗ ಮಾಡ್ಕೋತಾರೆ. ಯುರೇನಿಯಂ ಸಿಗೋದ್ರಿಂದ ನಾವು ಯುರೇನಿಯಂ ಟೆಕ್ನಾಲಜಿ, ನ್ಯಾಚುರಲ್ ಯುರೇನಿಯಂ ಏನು ಸಿಗುತ್ತೆ ಅದನ್ನು ಉಪಯೋಗ ಮಾಡಿ ವಿದ್ಯುತ್ ಉತ್ಪಾದನೆ ಮಾಡೋ ದೃಷ್ಟಿಯಿಂದ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅಂತ ಹೇಳಿ PSWR ಟೆಕ್ನಾಲಜಿಯಲ್ಲಿ ಮೊದಲ 2 ಯೂನಿಟ್ಗಳನ್ನು ರಾಜಸ್ಥಾನದಲ್ಲಿ ಕೆನಡಾ ಸಹಯೋಗದೊಂದಿಗೆ ಪ್ರಾರಂಭ ಮಾಡಿದ್ವಿ. ಮೊದಲನೇ ಯೂನಿಟ್ ಕಮಿಷನಿಂಗ್ ಮಾಡಿ ಆಪರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಭಾರತದ ಅಣುಶಕ್ತಿಯ ಪ್ರದರ್ಶನವನ್ನು ಮಾಡೋದಕ್ಕೋಸ್ಕರ ಪೋಖರಣದಲ್ಲಿ ಮೊದಲನೇ ಅಣುಶಕ್ತಿಯ ಒಂದು ಪ್ರದರ್ಶನವಾಯಿತು. ಅದಕ್ಕೆ ಎಂಟೈರ್ ವರ್ಲ್ಡ್ ಏನಾಗ್ಬಿಡ್ತಂದ್ರೆ ಭಾರತಕ್ಕೆ ಅಟೋಮಿಕ್ ಎನರ್ಜಿ ಸಪೋರ್ಟ್ ಏನು ಕೊಡ್ತಾ ಇತ್ತು ಅದನ್ನು ವಿಡ್ರಾ ಮಾಡಿದ್ರು. ಅವಾಗ ಇಂಡಿಯಾ ಹ್ಯಾಸ್ ಡಿಸೈಡೆಡ್ ಟು ಡೆವಲಪ್ ಇಟ್ಸ್ ಓನ್ ಟೆಕ್ನಾಲಜಿ. ನಮ್ಮ ದೇಶದಲ್ಲೇ ನಾವೇ ವಿದ್ಯುತ್ ಉತ್ಪಾದನೆ ಮಾಡುವಂಥ ಈ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋಣ ಅಂಥೇಳಿ ರಾಜಸ್ಥಾನದ ನಂತರ ಏನು ಬಂತಂದರೆ ಇಂಡಿಯನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು, ಅಂದರೆ ಡಿಸೈನ್, ಕನ್ಸ್ಟ್ರಕ್ಷನ್, ಕಮಿಷನಿಂಗ್, ಆಪರೇಷನ್ ಎಲ್ಲ ಕೆಲಸಗಳನ್ನು ಭಾರತದ ಒಂದು ವಿಜ್ಞಾನಿಗಳೇ ಮಾಡ್ತಾ ಇದ್ದಾರೆ. ಅಂಥ ಒಂದು ಇದನ್ನು ನಾವು ಇದನ್ನು ಮಾಡಿಕೊಂಡು ಮೊದಲು ನರೋರಾ, ನೆಕ್ಸ್ಟ್ ಕಕ್ರಪಾರ, ಅದು ತದನಂತರದಲ್ಲಿ ಕೈಗಾ ಈ ರೀತಿ ಬೆಳೀತಾ ಹೋಯಿತು. ಇವತ್ತು 24 ಯೂನಿಟ್ PSWR ಯೂನಿಟ್ಸ್ಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಕೈಗಾದಲ್ಲಿರ್ತಕ್ಕಂಥ ಯೂನಿಟ್ಗಳು PSWR ಟೆಕ್ನಾಲಜಿ ಬೇಸ್ಡ್ ಯೂನಿಟ್, ನ್ಯಾಚುರಲ್ ಯುರೇನಿಯಂ ಅನ್ನು ಉಪಯೋಗಿಸ್ಕೊಳ್ತೇವೆ. 220 ಮೆಗಾವ್ಯಾಟ್ ಸಾಮರ್ಥ್ಯದ 4 ಯೂನಿಟ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಉತ್ಪಾದನೆ ಆಗುವಂತಹ ವಿದ್ಯುತ್ ಏನಿದೆಯಲ್ಲ ಅದು ಹೇಗೆ ಹಂಚಲಾಗುತ್ತೆ ಸರ್? ಅಂದರೆ ಆ ಪ್ರೋಸೆಸ್ ಹೇಗಿರುತ್ತೆ? ಅಥವಾ ಈಗ ಒಂದೇ ಪರ್ಟಿಕ್ಯುಲರ್ ಯಾವುದೋ ಒಂದು ರಾಜ್ಯಕ್ಕೆ ಹೋಗುತ್ತಾ ಅಥವಾ ಹೇಗೆ ಸರ್? ಹೌ ಇಟ್ ವರ್ಕ್ಸ್? ಈ ಇದರಲ್ಲಿ 880 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗೋದ್ರಲ್ಲಿ ನಮ್ದೇನಿದೆ ಅಂದರೆ ಸೆಂಟ್ರಲ್ ಸೆಕ್ಟರ್ ಪ್ರಾಜೆಕ್ಟ್ ಇದು. ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ಇರೋದ್ರಿಂದ ಎಲ್ಲ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೂ ಕೂಡ ನಾವು ಇದರಲ್ಲಿ ಶೇರ್ ಕೊಡಬೇಕಾಗುತ್ತೆ. ಅದಕ್ಕೆ ಪವರ್ ಮಿನಿಸ್ಟ್ರಿ ಒಂದು ಅಗ್ರಿಮೆಂಟ್ ಮಾಡುತ್ತೆ. ಆ ಅಗ್ರಿಮೆಂಟ್ ಪ್ರಕಾರ ಕೈಗಾದಲ್ಲಿ ಏನು ವಿದ್ಯುತ್ ಉತ್ಪಾದನೆ ಆಗುತ್ತೆ, ಇವತ್ತು 25% ವಿದ್ಯುತ್ತನ್ನು ನಾವು ಕರ್ನಾಟಕಕ್ಕೆ ಕೊಡ್ತೀವಿ. ಉಳಿದ ವಿದ್ಯುತ್ತನ್ನು ತಮಿಳುನಾಡು, ಆಂಧ್ರ, ಕೇರಳ ಮತ್ತು ಪಾಂಡಿಚೇರಿ ಈ ರಾಜ್ಯಗಳಿಗೂ ಕೂಡ ಹಂಚಲಾಗುತ್ತೆ. ಅದಕ್ಕೆ ಪವರ್ ಶೇರಿಂಗ್ ಅಂತ ಹೇಳ್ತಾರೆ. ಅದರ ಪ್ರಕಾರ 20 to 22% ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ವಿದ್ಯುತ್ ಹೋಗುತ್ತೆ. ಇವಾಗ ಒಂದು ಹೊಸ ನಿಯಮ ಬಂದಿದೆ. ಕೈಗಾ 5 ಮತ್ತು 6ನೇ ಘಟಕಗಳು ಬಂದಾಗ ಮೊದಲ ಯೂನಿಟಿನ ಸಂಪೂರ್ಣ ವಿದ್ಯುತ್ತನ್ನು
ಯಾವ ರಾಜ್ಯದಲ್ಲಿ ವಿದ್ಯುತ್ ಸ್ಥಾವರ ಸ್ಥಾಪನೆ ಆಗುತ್ತೆ ಆ ರಾಜ್ಯಕ್ಕೆ ಸಿಗುತ್ತೆ ಅಂತ ಆಗುತ್ತೆ. ಈಗ ಕೈಗಾ ಯೂನಿಟ್ 5 and 6 ಬಂದಾಗ ಮೊದಲ ಯೂನಿಟಿನ ಕಂಪ್ಲೀಟ್ ಪವರ್ ಏನಿರುತ್ತೆ ಅದು ಕೈಗಾ ಕರ್ನಾಟಕಕ್ಕೆ ಸೇರುತ್ತೆ. ಬಿಕಾಸ್ ಯಾಕೆಂದ್ರೆ ಸರ್ ಈಗ ಬೇರೆ ಬೇರೆ ಯೂನಿಟ್ಸ್ಗಳು ಬೇರೆ ಬೇರೆ ರಾಜ್ಯದಲ್ಲೂ ಇದೆ ಅಲ್ವಾ ಸರ್, ಹೀಗಿದ್ದಾಗ್ಲೂ ಕೂಡ ಶೇರ್ ಹೋಗ್ಬೇಕಾ ಸರ್? ಹೋಗಲೇಬೇಕಾಗುತ್ತೆ. ಯಾವುದೇ ಸೆಂಟ್ರಲ್ ಸೆಕ್ಟರ್ ಪ್ರಾಜೆಕ್ಟ್ ಇದ್ರೂ ಪವರ್ ಶೇರಿಂಗ್ ಇಸ್ ಕಂಪಲ್ಸರಿ. ಎಲ್ಲ ಕಡೆ ಆ ಥರ ಇದೆ. ಹೌದು ಸರ್, ಅಂದ್ರೆ ಮಾತಿನ ಮಧ್ಯೆ ತಾವೇ ಹೇಳ್ತಾ ಇದ್ರೆ 5, 6ನೇ ಘಟಕದ ಬಗ್ಗೆ. ಸೊ ಆ ಯಾವ ಹಂತದಲ್ಲಿ ಇದಾವೆ ಸರ್? ಹೇಗೆ ಒಂದು 700 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಒಂದು ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವಂತಹ ರೀತಿ ಆಗಿರ್ಬೋದು, ಆ ಯೋಜನೆ ಯಾವ ಹಂತದಲ್ಲಿ ಇದಾವೆ ಸರ್? ಈಗ ಕೈಗಾದಲ್ಲಿ ಬರ್ತಕ್ಕಂಥ ಯೂನಿಟ್ಗಳು ಮೊದಲು 220 ಇದ್ದದನ್ನು 500ಕ್ಕೆ ಮೊದಲು ತಾರಾಪುರಲ್ಲಿ ನಾವು ಅಪ್ಗ್ರೇಡ್ ಮಾಡಿದ್ವಿ. ಅದು ಡಿಸೈನ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ ನಾವು. ಯಾವುದೇ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದಾಗ ಮೊದಲು 220 ಇದ್ದದ್ದನ್ನು ತಾರಾಪುರ್ ಅಂಥೇಳಿ ಮಹಾರಾಷ್ಟ್ರದಲ್ಲಿದೆ, ಅಲ್ಲಿ 500 ಮೆಗಾವ್ಯಾಟ್ ಸಾಮರ್ಥ್ಯದ 2 ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ನಾವು ಸ್ಥಾಪಿಸಿದ್ವಿ. ಅದನ್ನೇ ಮತ್ತೆ ಡಿಸೈನ್ ಅಪ್ಗ್ರೇಡೇಷನ್ ಮಾಡಿ ಈಗ 700 ಮೆಗಾವ್ಯಾಟ್ ಹೋಗಿದ್ದೇವೆ. ಅಂಥ 2 ಯೂನಿಟ್ ಈಗ ರೀಸೆಂಟ್ಲಿ ಈಗ ಇದೇ ವರ್ಷ ಕಾಕ್ರಾಪಾರದಲ್ಲಿ ಮೊದಲ ಬಾರಿ ಕಾರ್ಯಾರಂಭ ಮಾಡಿ ಈಗ ಸುರಕ್ಷಿತವಾಗಿ ಕಂಟಿನ್ಯೂಸ್ ಆಗಿ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದಾವೆ. ಕಾಕ್ರಾಪಾರ ಅಟಾಮಿಕ್ ಪವರ್ ಸ್ಟೇಷನ್ ಅಂತೇನು ಹೇಳಿದ್ವಿ, ಅಲ್ಲಿ 3 ಮತ್ತು 4ನೇ ಘಟಕಗಳು 700 ಮೆಗಾವಾಟ್ ಸಾಮರ್ಥ್ಯದ ಘಟಕಗಳು ಬಂದಿದ್ದಾವೆ. ಅದೇ ಘಟಕಗಳನ್ನು ಈಗ ಕೈಗಾದಲ್ಲೂ ಬರ್ತಾ ಇದೆ. ಇವಾಗ ಸದ್ಯದಲ್ಲಿ ಕೈಗಾದಲ್ಲಿ ಎಸ್ಕೇವೇಷನ್ ಅಂತ ಹೇಳ್ತಾರೆ. ಫಸ್ಟ್ ಯಾವುದೇ ಒಂದು ಪ್ರಾಜೆಕ್ಟ್ ಶುರು ಆಗಬೇಕಾದ್ರೆ ಗ್ರೌಂಡ್ ಎಸ್ಕೇವೇಷನ್ ಅಂತ ಹೇಳ್ತಾರೆ. ಆ ಎಸ್ಕೇವೇಷನ್ ವರ್ಕ್ ಕಂಪ್ಲೀಟ್ ಆಗಿದೆ. ಈಗ ಕನ್ಸ್ಟ್ರಕ್ಷನ್ ಆ್ಯಂಡ್ ಇರೆಕ್ಷನ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಈ ವರ್ಷದಿಂದ ಪ್ರಾರಂಭ ಆಗುತ್ತೆ. ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕಂದ್ರೆ 4 ರಿಂದ 5 ವರ್ಷ ಕನ್ಸ್ಟ್ರಕ್ಷನ್ ಪೀರಿಯಡ್ ಇರುತ್ತೆ. ಅದು ತದನಂತರದಲ್ಲಿ ಒಂದು 16 ರಿಂದ 18 ತಿಂಗಳ ಕಮಿಷನಿಂಗ್ ಆಕ್ಟಿವಿಟೀಸ್ ಹೋಗುತ್ತೆ. ಆವಾಗ ನಮ್ಮದು ವಿದ್ಯುತ್ ಉತ್ಪಾದನೆ ಮಾಡಿ ನಾವು ದಕ್ಷಿಣದ ಒಂದು ಜಾಲಕ್ಕೆ ವಿದ್ಯುತ್ತನ್ನು ಸಪ್ಲೈ ಮಾಡಲಿಕ್ಕೆ ಪ್ರಾರಂಭವಾಗುತ್ತೆ. ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದು ಒಂದಷ್ಟು ಅನುಭವ ಇದ್ದರೂ ಕೂಡ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಹೊಸ ಡೆವಲಪ್ಮೆಂಟ್ ಆಗಬೇಕಾದ್ರೆ ನಿಮಗೂ ಕೂಡ ಏನಾದರೂ ತರಬೇತಿಗಳಿರುತ್ತಾ? ವಿಶೇಷವಾಗಿ ನೀವು ಇದಕ್ಕೆ ಅಧ್ಯಯನ ಮಾಡಬೇಕು ಅಂತ ಏನಾದರೂ ನಿಗದಿ ಮಾಡಿರ್ತಾರ? ಹೇಗೆ ಸರ್ ಅದೆಲ್ಲ? ನಮ್ಮ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನಲ್ಲಿ ಅಥವಾ ಅಣುಶಕ್ತಿ ನಿಗಮದಲ್ಲಿ ಬೀಯಿಂಗ್ ಎ ಟೆಕ್ನಿಕಲ್ ಆರ್ಗನೈಸೇಷನ್ ನಾವು 4 ಕ್ಯಾಟಗರಿ ಜನನ ತಗೋತೇವೆ. 3-4 ಕ್ಯಾಟಗರಿಗಳನ್ನು ತಗೋತೇವೆ. ಗ್ರಾಜ್ಯುಯೇಟ್ ಇಂಜಿನಿಯರ್ಸ್ನ, ಡಿಪ್ಲೊಮಾದವ್ರನ್ನ ಮತ್ತು ITI ಆದವ್ರನ್ನ ಎಲ್ಲರನ್ನೂ ನಾವು ನಿಯುಕ್ತಿ ಮಾಡಿಕೊಂಡ ತಕ್ಷಣ ಮೊದಲು 1 ವರ್ಷ ನಾವು 1 ರಿಂದ 2 ವರ್ಷ ತರಬೇತಿನೇ ಮಾಡ್ತೇವೆ. ನಾವು ಪ್ರತಿಯೊಂದು ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಅಂತ ಏನಿದಾವೆ ಆ ಸ್ಟೇಷನಲ್ಲಿ ಒಂದೊಂದು ನ್ಯೂಕ್ಲಿಯರ್ ಟ್ರೈನಿಂಗ್ ಸೆಂಟರ್ಸ್ ಅಂತ ಇರುತ್ತೆ. ನಮ್ಮಲ್ಲಿ ಕೈಗಾದಲ್ಲೂ ಕೂಡ ಒಂದು ನ್ಯೂಕ್ಲಿಯರ್ ಟ್ರೈನಿಂಗ್ ಸೆಂಟರ್ ಅಂತ ಇದೆ. ಮೊದಲ 1 ವರ್ಷಕ್ಕೆ ಸಂಪೂರ್ಣವಾಗಿ ನಾವು ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಅದರ ವಿವಿಧ ಮಜಲುಗಳು ಅಂದರೆ ಕನ್ಸ್ಟ್ರಕ್ಷನ್ನು, ಕಮಿಷನಿಂಗು, ಆಪರೇಷನ್ ಯಾವ್ಯಾವ ಸ್ಟೇಜ್ ಹೋಗಬೇಕು, ಆ ಸ್ಟೇಜ್ಗಳಲ್ಲಿ ಯಾವ ಆಕ್ಟಿವಿಟೀಸ್ ಬರುತ್ತೆ, ಯಾವ ಥರ ಮಾಡಬೇಕು, ಏನು ಅದರದ್ದೆಲ್ಲ ತರಬೇತಿ ಸವಿಸ್ತಾರವಾದಂಥ ತರಬೇತಿ ಕೊಡ್ತೀವಿ. ಆ ತರಬೇತಿ ಜೊತೆಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತೀವಿ. ಎಕ್ಸಾಮ್ ಕಂಡಕ್ಟ್ ಮಾಡಿ ಅವ್ರ ಕ್ವಾಲಿಫಿಕೇಶನ್ ಇದು ಒಂದು ರೀತಿಯ ಇದು ಇದ್ದಂಗೆ. ಇವಾಗ ಪೈಲಟ್ ಆಗಬೇಕಾದ್ರೆ ಪೈಲಟ್ ಟ್ರೈನಿಂಗ್ ತಗೋತಾರೆ. ಆರ್ಮಿ ಸೇರಿದವರು 1 ವರ್ಷ ಟ್ರೈನಿಂಗ್ ತಗೋತಾರೆ. ಅದೇ ರೀತಿ ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಜಾಯ್ನ್ ಆದವರು ಕೂಡ 1 ರಿಂದ 2 ವರ್ಷಗಳವರೆಗೆ ಮೊದಲು ಕ್ಲಾಸ್ ರೂಮ್ ಟ್ರೈನಿಂಗ್ ಆಗುತ್ತೆ, ಎಕ್ಸಾಮ್ಸ್ ಆಗುತ್ತೆ, ಗ್ರೇಡಿಂಗ್ ಆಗುತ್ತೆ. ಅದ ನಂತರದಲ್ಲೇ ಅವ್ರನ್ನ ನಾವು ಪೋಸ್ಟ್ ಮಾಡ್ತೇವೆ. ಅವ್ರ ಗ್ರೇಡಿಂಗ್ ಮೇಲೆ ಅವ್ರಿಗೆ ಇವನ್ ನಾವು ಪೋಸ್ಟಿಂಗಲ್ಲಿ ಕೂಡ ಗ್ರೇಡಿಂಗ್ ಸಿಗ್ತಾ ಹೋಗುತ್ತೆ. ಸೊ ಆ ಥರದ್ದು ಒಂದು ವ್ಯವಸ್ಥೆ ಇದೆ. ಅದಲ್ಲದೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಪರೇಟ್ ಮಾಡಬೇಕಾದ್ರೆ ಅದನ್ನು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಅಂತಿದೆ, ಭಾರತ ಸರ್ಕಾರದ ಒಂದು ಸಂಸ್ಥೆ ಅದು. ಅದು ಇದು ಎಂಟೈರ್ ಆಕ್ಟಿವಿಟೀಸ್ ಆಫ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಅನ್ನು ಮಾನಿಟರ್ ಮಾಡ್ತಾರೆ. ಅವ್ರದ್ದು ಒಂದು ಲೈಸೆನ್ಸ್ ತಗೊಂಡವ್ರಷ್ಟೇ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಪರೇಟ್ ಮಾಡ್ಬೋದು. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಪರೇಟ್ ಮಾಡಬೇಕಾದ್ರೆ ಒಂದು ಲೈಸೆನ್ಸ್ ಬೇಕಾಗುತ್ತೆ. ನಾನು ಕೂಡ ಅದೇ ರೀತಿ ಒಂದು ಆಪರೇಷನ್ ಲೈಸೆನ್ಸ್ ತಗೊಂಡಿದ್ದೀನಿ. ಮೊದಲು 2 ವರ್ಷ ನೀವು ಫೀಲ್ಡಲ್ಲಿ ಕೆಲಸ ಮಾಡಿದ ಮೇಲೆ ಹಂತವಾಗಿ ಅದರಲ್ಲೂ ಕೂಡ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಹೇಳಿ 3 ಹಂತದ ಎಕ್ಸಾಮ್ಸ್ ಮತ್ತು ಇದು ಇರುತ್ತೆ. ಅದನ್ನು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು, ಅದನ್ನು ಲೈಸೆನ್ಸ್ ಕೊಡೋದು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ನವ್ರು ಮಾಡ್ತಾರೆ. ಅವ್ರು ಮಾಡಿ ನಮ್ಗೆ ಲೈಸೆನ್ಸ್ ಕೊಟ್ಟು ಆದಮೇಲೆ ನಾವು ಆ ಪ್ಲ್ಯಾಂಟನ್ನು ಆಪ್ರೇಟ್ ಮಾಡ್ಬೋದು. ಆ ಒಂದು ಕ್ಷಮತೆ ಚೆಕ್ ಮಾಡೇ ನಮಗೆ ಆ ಒಂದು ಸ್ಥಾನಕ್ಕೆ ನಮ್ಮನ್ನು ನಿಯುಕ್ತಿ ಮಾಡ್ತಾರೆ. ಇಲ್ಲಿ ಹೆಜ್ಜೆ ಇಡೋದಕ್ಕೂ ಮೊದಲು ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, ಒಂದು ಪರ್ಟಿಕ್ಯುಲರ್ ಡಿಗ್ರಿ ಆಗಿರ್ಬೋದು, ಇದೇ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ಇವತ್ತು ಬಹಳಷ್ಟು ಜನರಿಗೆ ಕೈಗಾದಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಉದ್ಯೋಗ ಪಡಿಬೇಕು ಅನ್ನುವಂಥ ಮಹದಾಸೆ ಇರುತ್ತೆ, ಆದರೆ ಅದಕ್ಕೆ ಬೇಕಾದಂಥ ಎಕ್ಸಾಕ್ಟ್ ತಯಾರಿ ಗೊತ್ತಿರೋದಿಲ್ಲ. ಸೊ ಓದುವಾಗಲೇ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ಗಳನ್ನು ತೆಗೆದುಕೊಂಡಾಗ ಅವ್ರಿಗೆ ಇನ್ನೂ ಸುಲಭ ಆಗುತ್ತಾ? ಇಲ್ಲಿ ಮೊದಲ ಹೆಜ್ಜೆ ಇಡೋದಕ್ಕೆ ಸುಲಭ ಆಗುತ್ತೆ? ಯಾವೆಲ್ಲ ಡಿಗ್ರಿಗಳಿಗೆ ಯಾವೆಲ್ಲ ರೀತಿಯ ಡೆಸಿಗ್ನೇಷನ್ಗಳನ್ನು ಸಿಗಬಹುದು ಅಂತ ಹೇಳ್ತೀರಿ ಮೇಡಮ್? ಎಲ್ಲ ಗ್ರಾಜ್ಯುಯೇಟ್ ಇಂಜಿನಿಯರ್ಸ್ಗೆ, ಎಲ್ಲ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇಂಜಿನಿಯರ್ಸ್ಗೆ ಮತ್ತು ಎಲ್ಲ ITI ಕಂಪ್ಲೀಟ್ ಮಾಡಿದಂಥವ್ರಿಗೆ ಕೆಲಸಗಳ ಅವಕಾಶ ಇದೆ. ಆದರೆ ನಮ್ಮ ಸಂಸ್ಥೆಯಲ್ಲಿ ಸೇರಬೇಕಾದಾಗ ಮೊದಲು ಕೆಲವೊಂದು ಎಕ್ಸಾಮ್ಸ್, ಈಗ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ತೊಗೋಬೇಕಾದ್ರೆ
ಗೇಟ್ ಏನು ಕ್ಲಿಯರ್ ಮಾಡಿರ್ತಾರೆ, ಗೇಟ್ ಪರೀಕ್ಷೆ ಮಾಡಿದಂಥವ್ರನ್ನ ನಾವು ಇಂಟರ್ವ್ಯೂ ಕರಿತೀವಿ. ಇಂಟರ್ವ್ಯೂ ಆದ ನಂತರದಲ್ಲೇ ಅವ್ರನ್ನ ತರಬೇತಿಗೆ ನಿಯುಕ್ತಿ ಮಾಡಿ 1 ವರ್ಷ ತರಬೇತಿ ಮಾಡಿ ಅವ್ರನ್ನ ಇದು ಮಾಡ್ತೀವಿ. ಗ್ರೇಡಿಂಗ್ ಮಾತ್ರ ಎಲ್ಲರಿಗೂ ಒಂದೇ ಇರುತ್ತೆ. ಪ್ರಾರಂಭದಲ್ಲಿ ಎಲ್ಲರೂ ಸೇರೋದು ಸೈಂಟಿಫಿಕ್ ಆಫೀಸರ್ ಸಿ ಅಂತ ಗ್ರೇಡಲ್ಲಿ ಸೇರ್ತಾರೆ. ತದನಂತರದಲ್ಲೇ ಬೆಳೀತಾ ಹೋಗ್ತಾರೆ. ನಮ್ಮ ಅದರದ್ದು ಇದರಿಂದ ಸಿ ಇಂದ ಡಿ ಇ ಎಫ್ ಅಂತೇಳಿ. ಇವಾಗ ನಾನು ಬಂದಿರೋದು ಔಟ್ಸ್ಟ್ಯಾಂಡಿಂಗ್ ಸೈಂಟಿಸ್ಟ್ ಆ ಗ್ರೇಡ್ವರೆಗೆ ಬಂದಿದ್ದೇನೆ. ಅದು ಸ್ಲೋಲಿ ಟೈಮ್ ಬೌಂಡೂ ಇರುತ್ತೆ ಮತ್ತು ನಿಮ್ಮ ಪರ್ಫಾರ್ಮೆನ್ಸ್ ಬೇಸ್ಡ್ ಇರುತ್ತೆ. ಯಾವ ರೀತಿ ನೀವು ಪರ್ಫಾರ್ಮೆನ್ಸ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಗ್ರೇಡಿಂಗ್ಸ್ ಡಿಸೈಡ್ ಆಗ್ತವೆ. 2 ವರ್ಷ 3 ವರ್ಷ 4 ವರ್ಷಕ್ಕೊಂದು ಪ್ರಮೋಷನ್ ಆಗ್ತಾ ನೀವು ಉನ್ನತ ಹುದ್ದೆಗೆ ಹೋಗ್ಬೋದು. ಆ ಒಂದು ಅವಕಾಶ ಇರುತ್ತೆ. ಎಲ್ಲ ಗ್ರ್ಯಾಜುಯೇಟ್ಗೆ ಇಂಜಿನಿಯರ್ಸ್ಗೂ ಸಿಲೆಕ್ಷನ್ ಇರುತ್ತೆ. ವರ್ಷಕ್ಕೆ 100ರಿಂದ 120 ಜನ ನಮ್ದು NPCL ಅಲ್ಲಿ ಇಂಜಿನಿಯರ್ಸ್ ರಿಕ್ರೂಟ್ ಆದರೆ 10ರಿಂದ 15 ಜನ ಕೆಮಿಕಲ್ ಇಂಜಿನಿಯರ್ಸ್ ಇರ್ತಾರೆ, ಒಂದು 20 ಜನ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇರ್ತಾರೆ, ಒಂದು 20 ಜನ ಇಲೆಕ್ಟ್ರಾನಿಕ್ಸ್, ಇಲೆಕ್ಟ್ರಿಕಲ್ ಎಲ್ಲ ಬ್ರಾಂಚ್ ಮಾಡಿದಂಥ ಇಂಜಿನಿಯರ್ಸ್ಗಳನ್ನು ನಾವು ನಿಯುಕ್ತಿ ಮಾಡ್ಕೊಳ್ತೀವಿ. ಕೈಗಾ ಬಗ್ಗೆ ಇನ್ನೊಂದಷ್ಟು ದೊಡ್ಡ ಮಟ್ಟದ ಪ್ರಚಾರಗಳು ಅಥವಾ ಬೇರೆ ಬೇರೆ ರೀತಿಯಾಗಿ ಅದು ಇನ್ನು ತಿಳಿಬೇಕು ಅಂತ ಅನ್ಸತ್ತೆ ಕೆಲವರು ಮಾತುಗಳು. ಏನು ಹೇಳ್ತೀರಿ ಸರ್ ನೀವು? ಸರ್, ಕೈಗಾ ಆ್ಯಕ್ಚುಲಿ ಜನರಿಗೆ ಭಾಳ ಹತ್ತಿರವಾಗ್ತಾ ಇದೆ. ಓಕೆ. ಮೊದಲು ಏನಿತ್ತಂದರೆ ಇದು ಒಂದು ಹೈ ಟೆಕ್ನಾಲಜಿ ಏರಿಯಾ, ಹೌದು, ಮತ್ತು ಸೆನ್ಸಿಟಿವ್ ಇದು ಏರಿಯಾ. ಹೌದು. ಇದು ಇರೋದ್ರಿಂದ ಪಬ್ಲಿಕ್ಕಿಗೆ ಒಂದು ವಿಸಿಟ್ ಮಾಡೋ ಅವಕಾಶ ಇರಲಿಲ್ಲ. ಸಾರ್ವಜನಿಕರಿಗಾಗಿ ಮುಕ್ತವಾದಂಥ ಅವಕಾಶ ಕೈಗಾಗಿ ವಿಸಿಟ್ ಮಾಡ್ಲಿಕ್ಕೆ ಇರಲಿಲ್ಲ. ಆದರೆ ಈಗ ಒಂದು 7-8 ವರ್ಷಗಳಿಂದ ನಾವು ಏನು ಮಾಡಿದ್ದೀವಿ ಅಂದರೆ ಪಬ್ಲಿಕ್ ಅವೇರ್ನೆಸ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆ ಒಂದು ಪ್ರೋಗ್ರಾಮ್ ಅಂತರ್ಗತದಲ್ಲಿ ಬಹಳಷ್ಟು ಜನ ಕಾಲೇಜ್, ಇವಾಗ ಸುಮಾರು ಕರ್ನಾಟಕದ ಹೆಚ್ಚು ಕಾಲೇಜುಗಳು ಕೈಗಾಕ್ ವಿಸಿಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಕೊಡ್ತಾ ಇದ್ದೀವಿ ನಾವು. ಮೊದಲು ಅವ್ರು ಪರ್ಮಿಷನ್ ಕೇಳಿದ ತಕ್ಷಣ ನಾವು ಪರ್ಮಿಷನ್ ಕೊಡ್ತೀವಿ, ಕೈಗಾದ ಬಗ್ಗೆ ಬ್ರೀಫಿಂಗ್ ಕೊಡ್ತೀವಿ, ಕೈಗಾ ಏನು ಅಂತ ಹೇಳಿ ತೋರಿಸ್ತೀವಿ ಅವ್ರಿಗೆ. ಅಣುಶಕ್ತಿ ಕೇಂದ್ರದ ಬಗ್ಗೆ ಹೆದರ್ಬೇಕಾದಂಥ ಕಾರಣ ಇಲ್ಲ. ಯಾಕಂದ್ರೆ ಜನರ ಮನಸ್ಸಿನಲ್ಲಿ ಒಂದು ಅಣುಶಕ್ತಿ ಕೇಂದ್ರ ಅಂದ ತಕ್ಷಣ ಒಂದು ಭಯ ಇದೆ. ಹೌದು, ನಿಜ. ಅಣುಶಕ್ತಿ ಅಂತ ಅಣು ಬಾಂಬ್ ಅಂತ ತಿಳ್ಕೊತಾರೆ. ಎಷ್ಟೋ ಜನ ನನಗೂ ಕೂಡ ಕೇಳಿದ್ದಿದೆ, ಕೈಗಾದಲ್ಲಿ ನೀವು ಸರ್ ಬಾಂಬ್ ತಯಾರು ಮಾಡ್ತೀರಾ ಅಂತ ಕೇಳ್ತಾರೆ. ಅದು ಸುಳ್ಳು. ಆಕ್ಚುಲಿ ಏನಾಗಿದೆ ಅಂತಂದ್ರೆ ಅಣುಶಕ್ತಿ ಆವಿಷ್ಕಾರ ಆಗಿರೋದು 2ನೇ ಮಹಾಯುದ್ಧದ ಕಾಲದಲ್ಲಿ. ಹೌದು ಸರ್. ಆವಿಷ್ಕಾರ ಆದ ತಕ್ಷಣ ಅಣುಶಕ್ತಿಯ ಉಪಯೋಗವನ್ನು ಮಾಡಿದ್ದನ್ನು ಏನು ಮಾಡಿದ್ರು ಅಂದರೆ ಹಿರೋಶಿಮಾ ಮತ್ತು ನಾಗಾಸಾಕಿಯಲ್ಲಿ ಅಣುಬಾಂಬನ್ನು ಹಾಕಿದ್ರು. ಹೌದು. ಎಂಟೈರ್ ಜನರ ಮನಪಟಲದಲ್ಲಿ ಈ ಒಂದು ಭೀಷಣವಾದಂಥ ಒಂದು ವಿಷಯ ಜನರ ಮನಸ್ಸಿನಲ್ಲಿ ಉಳಿದ್ಬಿಟ್ಟಿದೆ. ಅಣುಶಕ್ತಿ ಅಂದ ತಕ್ಷಣ ಅಣುಬಾಂಬ್ ಅಂತ ತಿಳಿತಾರೆ. ಯಾರೂ ಕೂಡ ಶಾಂತಿಯುತವಾಗಿ ಮತ್ತು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಸೇಫ್ ಆಗಿ ಅಣು ವಿಕಿರಣದಿಂದ ಆಗ್ತಕ್ಕಂಥ ಒಂದು ಶಕ್ತಿಯನ್ನು ವಿದ್ಯುತ್ ಉತ್ಪಾದನೆಗೂ ಬಳಸ್ಕೊಳ್ಬೋದು. ಇದಲ್ಲದೆ ಬಹಳಷ್ಟು ಅಣುಶಕ್ತಿಯ ಉಪಯೋಗಗಳಿದೆ. ಅಣುಶಕ್ತಿಯ ಉಪಯೋಗ ಇದು ಒಂದೇ ವಿದ್ಯುತ್ ಉತ್ಪಾದನೆ ಅಷ್ಟೇ ಅಲ್ಲ, ಇದು ಜನರ ಮನಸ್ಸಿನಲ್ಲಿ ಬಂದಿಲ್ಲ. ಹಿಂಗಾಗಿ ಭಯ ಇದ್ದಿದ್ದರಿಂದ ಜನ ಅದ್ರ ಬಗ್ಗೆ ಅದ್ರ ಸಂಖ್ಯೆ ಹೋಗ್ಲಿಕ್ಕೆ ಹೆದರ್ತಿದ್ರು. ಈಗ ಪಬ್ಲಿಕ್ ಅವೇರ್ನೆಸ್ ಮುಖಾಂತರವಾಗಿ ಸುಮಾರು 5,000ರಿಂದ 6,000 ಜನ ಪ್ರತಿ ವರ್ಷ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಕೈಗಾ ವಿಸಿಟ್ ಮಾಡ್ತಾರೆ. ಕೈಗಾ ಒಂದಕ್ಕೆ ಈ ತರ 20 ಯೂನಿಟ್ ಎಲ್ಲ ಕಡೆನೂ ಈ ಸೌಕರ್ಯ ಇದೆ. ಯಾವುದೇ ಯೂನಿಟ್ ನೀವು ಸಿಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಬಹಳಷ್ಟು ಸಾಹಿತಿಗಳು ಬಂದಿದ್ದಾರೆ, ವಿಜ್ಞಾನಿಗಳು ಬಂದಿದ್ದಾರೆ, ಶಾಲಾ ಶಿಕ್ಷಕರು ಬಂದಿದ್ದಾರೆ, ಪ್ರೊಫೆಸರ್ಸ್ ಬಂದಿದ್ದಾರೆ. ಅದಲ್ಲದೆ ಕೈಗಾದಲ್ಲಿ ಕೂಡ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ನಾವು ಪಬ್ಲಿಕ್ ಅವೇರ್ನೆಸ್ ಸಲುವಾಗಿನೇ ಒಂದು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಒಂದು ಇದನ್ನ ಕಥಾಯಾನ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೀವಿ ನಾವು ವರ್ಷಕ್ಕೊಂದ್ಸಾರಿ. 30ರಿಂದ 40 ಜನ ಸಾಹಿತಿಗಳನ್ನ ಅಲ್ಲಿ ಕರೆಸಿ ಅವ್ರದ್ದೇ ತರಬೇತಿ ಕೊಡ್ತೇವೆ. ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದ ವಿಷಯದಲ್ಲೇ ತರಬೇತಿ ಕೊಡ್ತೇವೆ. ಅವ್ರಿಗೆ ತರಬೇತಿ ಕೊಟ್ಟು ನಮ್ಮ ಅಣುಸ್ಥಾವರಗಳನ್ನು ವಿಸಿಟ್ ಮಾಡ್ಲಿಕ್ಕೆ ಇನ್ವೈಟ್ ಮಾಡ್ತೇವೆ. ಮಾಡಿ ಅಣುಸ್ಥಾವರವನ್ನು ತೋರಿಸಿ ಯಾವ ರೀತಿ ಸುರಕ್ಷಿತವಾಗಿದೆ ನೋಡ್ರಿ ಅಂದಾಗ ಅವ್ರು ಬಂದು ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗ್ತಾ ಇದೆ ನ್ಯೂಕ್ಲಿಯರ್ ಪವರ್ ಇಸ್ ಎ ಕ್ಲೀನ್ ಅಂಡ್ ಗ್ರೀನ್ ಪವರ್ ಅಂತ ಹೇಳ್ತಾರೆ. ಕ್ಲೀನ್ ಅಂಡ್ ಗ್ರೀನ್ ಪವರ್ ಅಂತೇಳಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ವರ್ಷ ನಾವು ಈ ನಮ್ಮ NSS ಅಂತ ಹೇಳ್ತೇವೆ, NSS ಕ್ಯಾಂಪನ್ನು ನಾವು ಕಾರವಾರದಲ್ಲಿ ಕ್ಯಾಂಪ್ ಇತ್ತು. ಸುಮಾರು 400 ವಿದ್ಯಾರ್ಥಿಗಳು ಇಡೀ ಭಾರತದ 16 ರಾಜ್ಯಗಳಿಂದ 20 ಯೂನಿವರ್ಸಿಟಿಯಿಂದ ವಿದ್ಯಾರ್ಥಿಗಳು ಬಂದಿದ್ದರು. ಆ 400 ವಿದ್ಯಾರ್ಥಿಗಳ ಕ್ಯಾಂಪನ್ನು ಒಂದು ದಿವಸ ಕಂಪ್ಲೀಟ್ ಆಗಿ ನಾವು ಕೈಗಾದಲ್ಲೇ ಕಂಡಕ್ಟ್ ಮಾಡಿ ವಿದ್ಯಾರ್ಥಿಗಳಿಗೆಲ್ಲ ಅದರ ಪರಿಚಯ ಮಾಡಿಸ್ಕೊಟ್ವಿ. ಡಾಕ್ಟರ್ಸಿಗೆ ಕರಿತೇವೆ, ಅಲ್ಲಿ ಡಾಕ್ಟರ್ಸ್ ಕ್ಯಾಂಪ್ ಕಂಡಕ್ಟ್ ಮಾಡ್ತೀವಿ. ಡಾಕ್ಟರ್ಸ್ ಕೂಡ ಬ್ರೀಫ್ ಮಾಡ್ತೀವಿ. ಆಕ್ಚುಲಿ ರೇಡಿಯೇಷನ್ ಅಂದ ತಕ್ಷಣ ಒಂದು ಭಯ ಜನರ. ಈಗ 35 ವರ್ಷದಿಂದ ನಾನು ಅಲ್ಲೇ ಕೆಲಸ ಮಾಡ್ತಾ ಇದ್ದೇನೆ, ಇಷ್ಟೊಂದು ಆರೋಗ್ಯವಾಗಿದ್ದೀನಿ.
ಹೆದರೋ ಕಾರಣ ಇಲ್ಲ. ಸುಮ್ಮನೆ ಜನರಲ್ಲಿ ಅದು ಮೊದಲಿನ ಭಯ ಇನ್ನೂವರೆಗೆ ಇದೆ. ಅದನ್ನ ಹೋಗ್ಲಾಡ್ಸ್ಲಿಕ್ಕೆ ನಾವು ಬಹಳ ಪ್ರಯತ್ನ ಮಾಡ್ತಾ ಇದೀವಿ. ಕೈಗಾ ನಮಗೆ ಹೆಚ್ಚಾಗಿ ಸಾಮಾನ್ಯ ಜನರ ಕಿವಿಗೆ ಜಾಸ್ತಿ ಬಿದ್ದಿದ್ದು ಅಂದ್ರೆ ವಿಶ್ವ ದಾಖಲೆಗಳ ಮೂಲಕ. ಒಂದ್ ರೀತಿ ನೀರು ಕುಡಿದಷ್ಟೇ ಸುಲಭ ಅಂತ ಅಷ್ಟು ಸಲ ಈ ವಿಶ್ವ ದಾಖಲೆಯನ್ನ ಮಾಡುವಂಥದ್ದು, ನಿರಂತರವಾಗಿ ವಿದ್ಯುತ್ ಉತ್ಪಾದನೆ ಮಾಡಿರುವಂಥದ್ದು. ನನಗೆ ತಿಳಿದ ಮಟ್ಟಿಗೆ ಇಂಗ್ಲೆಂಡಿನ ಒಂದು ವಿದ್ಯುತ್ ಘಟಕವನ್ನ ಹಿಂದಿಕ್ಕಿ ಆಗಿರಬಹುದು. ಈ ತರ ಅಂದ್ರೆ ಎಷ್ಟು ಇದುವರೆಗೂ ಎಷ್ಟು ಬಾರಿ ದಾಖಲೆಗಳಾಗಿದೆ, ಎಷ್ಟು ಗಂಟೆಗಳ ಅಥವಾ ದಿನಗಳ ಕಾಲ ನಿರಂತರ ವಿದ್ಯುತ್ ಉತ್ಪಾದನೆ ಆಗಿದೆ, ಇದ್ರ ಬಗ್ಗೆ ಹೇಳಿ. ಹೌದು ಮೇಡಮ್, ಕೈಗಾ ಅಣುಸ್ಥಾವರಗಳಂದ್ರೆ ಯಾವುದೇ ಅಣುಸ್ಥಾವರಗಳಿರಲಿ ಅವಕ್ಕೆ ವಿದ್ಯುತ್ ಉತ್ಪಾದನಾ ಘಟಕಗಳಲ್ಲಿ ಬೇಸ್ ಲೋಡ್ ಸ್ಟೇಷನ್ ಅಂತಾರೆ. ಒಂದು ಪವರ್ ಲೆವೆಲ್ಗೆ ಬಂತಂದ್ರೆ ಆ ಪವರ್ ಲೆವೆಲಲ್ಲಿ ಕಂಟಿನ್ಯೂಸ್ ಆಪರೇಟ್ ಮಾಡಬೇಕಾಗುತ್ತೆ. ಹೆಚ್ಚು ಕಡಿಮೆ ಪವರ್ ಥರ್ಮಲ್ ಮತ್ತು ಜಲವಿದ್ಯುತ್ ಕೇಂದ್ರಗಳಲ್ಲಿ ಏನು ಮಾಡ್ತಾರೆ, ಪವರ್ ವೇರಿಯೇಷನ್ ಮಾಡ್ತಾ ಇರ್ತಾರೆ. ನಮ್ಮ ಘಟಕಗಳಲ್ಲಿ ಆ ಥರ ಇಲ್ಲ. ಇವಾಗ ಒಂದು ಕೆಪಾಸಿಟಿ ಫ್ಯಾಕ್ಟರ್ ಅಚೀವ್ ಮಾಡ್ತಂದ್ರೆ ಅದೇ ಒಂದು ಕೆಪಾಸಿಟಿ, ಅದೇ ಒಂದು ಪವರ್ ಲೆವೆಲಲ್ಲಿ ನಾವು ಯೂನಿಟನ್ನು ಕಂಟಿನ್ಯೂಸ್ ಆಗಿ ಓಡಿಸ್ತೀವಿ. ಕೈಗಾದಲ್ಲಿರ್ತಕ್ಕಂಥ 4 ಯೂನಿಟ್ಗಳು 25 ಬಾರಿ 300ಕ್ಕಿಂತ ಹೆಚ್ಚು ದಿವಸಗಳ ಕಾರ್ಯನಿರ್ವಹಿಸಿ ತನ್ನ ಕ್ಷಮತೆಯನ್ನು ಆಲ್ರೆಡಿ ಪ್ರೂವ್ ಮಾಡಿದೆ. ಅದರಲ್ಲಿಯೂ ಕೂಡ ಕೈಗಾ ಯೂನಿಟ್ ನಂಬರ್ 1 ಅಂತ ಏನಿದೆ, ಒಂದು ಸಾರಿ 962 ದಿವಸಗಳ ನಿರಂತರವಾಗಿ ವಿದ್ಯುತ್ ಉತ್ಪಾದನೆ ಮಾಡಿ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಇಂಗ್ಲೆಂಡಲ್ಲಿ ಒಂದು ಹೇಶಾಮ್ ಅಂತ ಹೇಳಿ ಒಂದು ರಿಯಾಕ್ಟರ್, ಅದು 940 ದಿವಸ ಆಪರೇಟ್ ಮಾಡಿತ್ತು. ಇದು 962 ದಿವಸ ಕಂಟಿನ್ಯೂಸ್ ಆಪರೇಟ್ ಮಾಡಿ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡ್ತು. ಆ ಒಂದು ಇದು ಏನಿದೆ, ನಮ್ಮ ಡಿಸೈನ್, ನಮ್ಮ ಕ್ವಾಲಿಟಿ, ಆಪರೇಷನಲ್ ಪ್ರಾಕ್ಟೀಸಸ್ ಇದೆಲ್ಲನೂ ಪ್ರೂವ್ ಮಾಡುತ್ತೆ ಇದು. ಸೊ ಈ ರೀತಿ ವಿದ್ಯುತ್ ಉತ್ಪಾದನಾ ಘಟಕಗಳು ಏನಿದೆ ಇದನ್ನೆಲ್ಲ ತೋರಿಸ್ಕೊಡುತ್ತೆ. ಇದಲ್ಲದೆ ನಿಮ್ಮ ಕೋವಿಡ್ ಸಮಯದಲ್ಲಿ ಬಹಳಷ್ಟು ಕಡೆ ನೀವು ನೋಡಿ ಕೇಳಿರ್ಬೋದು, ಎಲ್ಲ ಇಂಡಸ್ಟ್ರಿಗಳು ಮುಚ್ತಾ ಹೋದವು, ಎಲ್ಲ ಪವರ್ ಸ್ಟೇಷನಲ್ಲೂ ಕೂಡ ಜನ ಎಲ್ಲ ಆಪರೇಟ್ ಮಾಡ್ಲಿಕ್ಕಿದೆ ಇಲ್ಲ, ಅದಿಲ್ಲ ಅಂಥೇಳಿ ಕಷ್ಟ ಅಂಥೇಳಿ ಬಂದಾಯಿತು. ಆದರೆ ಕೈಗಾ 4 ಯೂನಿಟ್ಗಳು ಕೋವಿಡ್ ಸಂದರ್ಭದಲ್ಲಿ ಕೂಡ ಸತತವಾಗಿ 2 ವರ್ಷ ವಿದ್ಯುತ್ ಉತ್ಪಾದನೆ ಮಾಡಿ ದಕ್ಷಿಣದ ಜಾಲಕ್ಕೆ, ವಿದ್ಯುತ್ ಜಾಲಕ್ಕೆ ಕಂಟಿನ್ಯೂಸ್ ವಿದ್ಯುತ್ತನ್ನು ಸರಬರಾಜು ಮಾಡಿ ಜನರಲ್ಲಿ ಒಂದು ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡಿದೆ. ಅಧಿಕಾರಿ, ಈ ಥರ ಒಂದು ಅತ್ಯುನ್ನತವಾದಂಥ ಸಂಸ್ಥೆ, ಜವಾಬ್ದಾರಿಗಳು ಎಲ್ಲವನ್ನೂ ನಿಭಾಯಿಸಬೇಕಾದ್ರೆ ಎಲ್ಲೋ ಒಂದು ಕಡೆ ಒತ್ತಡ ಅನ್ನೋದು ನಿಮಗೂ ಇದ್ದೇ ಇರುತ್ತಲ್ವ ಸರ್? ಸೊ ಅಂದರೆ ಒತ್ತಡ ನಿಭಾಯಿಸೋದು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎ ಈಸಿ ಥಿಂಗ್. ಸೊ ಅಂದರೆ ಒತ್ತಡ ಇದ್ದಾಗ ಕಾರ್ಯಗಳನ್ನು ನಿರ್ವಹಿಸಬೇಕಾದ್ರೆ ಹೇಗೆ ನಿಮ್ಮನ್ನು ನೀವು ಅಂದರೆ ಒಂದು ಸಮಾಧಾನ ಮಾಡ್ಕೊಳ್ಳೋದಿರ್ಬೋದು, ಹೇಗೆ ನೀವು ಬದಲಾಯಿಸ್ಕೊಳ್ತೀರಿ ಸರ್ ನಿಮ್ಮ ಮನಸ್ಥಿತಿ? ಸರ್, ಒತ್ತಡ ಅಂತಂದರೆ ನಾವು ಯಾವಾಗಲೂ ನಮಗೆ ಇಷ್ಟ ಇಲ್ಲದ ಕೆಲಸ ನಾವು ಮಾಡಿದಾಗ ಒತ್ತಡ ಅಂತ. ವೆರಿ ಟ್ರೂ ಸರ್. ನಾವು ಯಾವ ಕೆಲಸ ನಮಗೆ ಮನಸ್ಸಿನಿಂದ ನಮ್ಗೆ ಇಷ್ಟ ಇದೆ, ನಾನು ಮಾಡ್ಬೇಕಂತ ಹೇಳಿ ಅಭಿಲಾಷೆ ಇರುತ್ತೆ, ಆ ಕೆಲಸ ನಾವು ಮಾಡ್ತಾ ಹೋದ್ವಿ ಅಂತಂದ್ರೆ ಒತ್ತಡ ಇರಲ್ಲ ಸರ್, ಅದರಲ್ಲಿ ಎಂಜಾಯ್ ಮಾಡ್ತಾ ಹೋಗ್ತೀವಿ. ನಮಗೆ ಪವರ್ ಜನರೇಷನ್ ಒಂದೇ ಇದಲ್ಲ, ನನ್ನ ಕಾರ್ಯಕ್ಷೇತ್ರದಲ್ಲಿ ಬರೋದು ಪವರ್ ಜನರೇಷನ್ ಒಂದೇ ಅಲ್ಲ. ನಮ್ಮ ಕೈಗಾ ಏನಿದೆ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ ಇರೋದ್ರಿಂದ ಭಾರತೀಯ ಕಾನೂನಿನ ಅಡಿಯಲ್ಲಿ ಒಂದು CSR ಅಂತ ಹೇಳ್ತಾರೆ, ನಿಗಮ ಸಾಮಾಜಿಕ ಜವಾಬ್ದಾರಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಏನಿದೆ ಅಂದರೆ, ನಮ್ಮ ಯೂನಿಟ್ ಏನು ಪ್ರಾಫಿಟ್ ಮಾಡುತ್ತೆ ಅದರಲ್ಲಿಯೇ 2% ಪ್ರಾಫಿಟನ್ನು ನಿಗಮದ ಸಾಮಾಜಿಕ ಜವಾಬ್ದಾರಿ ಅಂತ ಹೇಳಿ ಸುತ್ತಮುತ್ತಲಿನ ಜನರ ಏಳಿಗೆಗಾಗಿ ಕೂಡ ನಾವು ಕೆಲಸ ಮಾಡ್ತೀವಿ. ನಾವು ಪವರ್ ಜನರೇಷನ್ ಒಂದೇ ಮಾಡಲ್ಲ, ಪವರ್ ಜನರೇಷನ್ ಜೊತೆಗೆ ಜನರ ಜೊತೆಗೆ ಇದ್ದೇವೆ ಅಂತ ಹೇಳಿ ನಾವು ಕೈಗಾ ಸುತ್ತಮುತ್ತಲಿನ 16 ಕಿಲೋಮೀಟರ್ ವ್ಯಾಪ್ತಿಯನ್ನು ನಮ್ಗೆ ಡಿಫೈನ್ ಮಾಡಿದ್ದಾರೆ. ನಮ್ಮ ಆಸ್ ಎ ಕಂಪನಿ ರೂಲ್ 16 ಕಿಲೋಮೀಟರ್ ವ್ಯಾಪ್ತಿಯನ್ನು ನಾವು ಜನರ ಸದುದ್ದೇಶಕ್ಕೆ ನಾವು ಹಣವನ್ನು ಉಪಯೋಗಿಸ್ಬೇಕಂತೇಳಿ ಇವಾಗ ಸುಮಾರು ನಾವು 22-25 ಸ್ಕೂಲ್ಗಳನ್ನು ನಾವು ಅಲ್ಲಿ ಡೆವಲಪ್ ಮಾಡಿದ್ದೀವಿ, ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಕೈಗಾ ಸುತ್ತಮುತ್ತಲಿನ 22 ಸ್ಕೂಲ್ಗಳನ್ನು ಡೆವಲಪ್ ಮಾಡಿದ್ದೀವಿ. ಕೈಗಾ ಇರೋದು ಕಾರವಾರ ಜಿಲ್ಲೆ, ಬಹಳಷ್ಟು ಮಳೆ ಬರ್ತಕ್ಕಂಥ ಕ್ಷೇತ್ರ. ಅಲ್ಲಿ ಏನಾಗುತ್ತೆ ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಸಣ್ಣ ಸಣ್ಣ ಐಲ್ಯಾಂಡ್ ಎಲ್ಲ ಫಾರ್ಮ್ ಆಗಿಬಿಡುತ್ತೆ, ಎಲ್ಲ ನೀರಿಂದ ಸುತ್ತುವರೆದು ಬಿಡುತ್ತೆ. ಹಳ್ಳಿಯ ಜನ 2, 5, 4 ಮನೆಗಳಿರುತ್ತೆ ಪಾಪ, ಅವ್ರಿಗೆ ಮೇನ್ ರೋಡಿಗೆ ಬಂದು ಕನೆಕ್ಟಿವಿಟಿನೇ ಇರಲ್ಲ. ಅಂತ ಒಂದು ಹಳ್ಳಿಗಳಲ್ಲಿ ನಾವು 15-16 ಬ್ರಿಡ್ಜ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಕನ್ಸ್ಟ್ರಕ್ಟ್ ಮಾಡಿ ಪಬ್ಲಿಕ್ಕಿಗೆ ಮೇನ್ ರೋಡಿಗೆ ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಮಾಡಿಕೊಟ್ಟಿದ್ದೀವಿ. ಅದಲ್ಲದೆ ಶಾಲೆಗಳಲ್ಲಿ 1 ಅಥವಾ 2 ಶಿಕ್ಷಕರು ಇರ್ತಾರೆ. ಒಂದೊಂದು ಶಾಲೆಗಳಲ್ಲಿ 2-10 ಜನ, 15 ಜನ, 20 ಜನ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾರೆ. ಸ್ಟೇಟ್ ಗೌರ್ಮೆಂಟ್ ಶಾಲೆಯಲ್ಲಿ 2-3 ಜನ ಶಿಕ್ಷಕರನ್ನು ಪೋಸ್ಟಿಂಗ್ ಮಾಡ್ತಾರೆ. ಅವ್ರು ಯಾರಾದರೂ ರಜಾ ಹೋಗ್ಬಿಟ್ರು ಅಂದ್ರೆ ಶಾಲೆ ಬಂದ್ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಅಂತ ಶಾಲೆಗಳಲ್ಲಿ ನಾವು ನಿಗಮ ಸಾಮಾಜಿಕ ಜವಾಬ್ದಾರಿ ಅಡಿಯಿಂದ ಶಿಕ್ಷಕರನ್ನು ಕೂಡ ಕೊಡ ಮಾಡಿದ್ದೀವಿ. 60 ಜನ ಶಿಕ್ಷಕರು NPCL ಶಿಕ್ಷಕರು ಗೌರವ ಶಿಕ್ಷಕರಾಗಿ ಇಂಥ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಮತ್ತೆ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ, ರೋಡ್ಸ್ ಮಾಡ್ತಾ ಇದ್ದೀವಿ. ಆಮೇಲೆ ಒಂದು ಹಾಸ್ಪಿಟಲ್ನ ಪ್ರೈಮರಿ ಹೆಲ್ತ್ ಸೆಂಟರ್ನ ನಾವೇ ರನ್ ಮಾಡ್ತೀವಿ. ಒಂದು ಮೊಬೈಲ್ ಮೆಡಿಕಲ್ ವ್ಯಾನ್ ಅಂತ ಕೂಡ ಇಟ್ಟಿದ್ದೀವಿ.
16 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ವಾರಕ್ಕೆ ಒಂದು ದಿವಸ ಹಳ್ಳಿಗೆ ಹೋಗಿ ಆ ಹಳ್ಳಿಯ ಜನರಿಗೆ ಏನು ಆರೋಗ್ಯದ ಅವಶ್ಯಕತೆಗಳಿದೆ ಅಂತ ಮಿನಿಮಮ್ ಇಮಿಡಿಯೇಟ್ ನೀಡ್ಸ್ ಏನಿರುತ್ತೆ ಅಂಥದ್ದೆಲ್ಲ ಪೂರೈಕೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಒಂದು ಕೆಲಸ ಕೂಡ ನಮ್ಮ ಅಂಡರಲ್ಲಿ ಬರೋದ್ರಿಂದ ನಮ್ಗೆ ಭಾಳ ಸಂತೋಷ ಸಿಗ್ತದೆ ಕೆಲಸ ಮಾಡ್ಲಿಕ್ಕೆ. ನೀವು ಈ ವಿಷಯ ಹೇಳೋದನ್ನ ಕೇಳಿದ್ರೆ ಬಹಳ ಖುಷಿ ಅನ್ಸುತ್ತೆ. ಯಾಕಂದ್ರೆ ಒಂದ್ ಕಡೆ ವಿದ್ಯುತ್ ಉತ್ಪಾದನೆ ಮಾಡ್ತಾ ಎಲ್ಲರ ಮನೆಗಳಿಗೆ ಬೆಳಕನ್ನ ಕೊಡೋದು ಒಂದ್ ಕಡೆ ಆದ್ರೆ, ಅಥವಾ ವಿದ್ಯುತ್ತನ್ನು ಕೊಡೋದಾದ್ರೆ, ಇನ್ನೊಂದ್ ಕಡೆ ಸಾಮಾಜಿಕ ಕಳಕಳಿ ನಿಜವಾಗ್ಲೂ ಇದು ತುಂಬಾ ಜನಕ್ಕೆ ಗೊತ್ತಿರಲ್ಲ ಸರ್. ಯಾಕಂದ್ರೆ ಇಲ್ಲಿ ಮಾಡಿದಾಗ ಏನೋ ಅವ್ರಾಯ್ತು ಅವ್ರ ಕೆಲಸ ಆಯ್ತು, ಆದ್ರೆ ಸಾಮಾಜಿಕ ಜವಾಬ್ದಾರಿ ಕೂಡ ಇಂಥ ಕಡೆ ಇರುತ್ತೆ ಅನ್ನೋದನ್ನ ಅದ್ಭುತವಾಗಿ ನೀವು ಮಾಡಿ ಕೆಲಸಗಳನ್ನು ಮಾಡಿ ತೋರಿಸಿದ್ದೀರಿ. ಮುಂದೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಆಲ್ಮೋಸ್ಟ್ ಈಗ ಪ್ರತಿ ವರ್ಷ ನಾವು ಕೈಗಾದಲ್ಲಿ 12 ರಿಂದ 13 ಕೋಟಿ ರೂಪಾಯಿಗಳ ವೆಚ್ಚ ಮಾಡಿ ಇದು ಒಂದು ಡೆವಲಪ್ ಮಾಡ್ತಾ ಇದ್ದೀವಿ. ಇದಲ್ಲದೆ ಕೋವಿಡ್ ಟೈಮಲ್ಲಿ ನಾವು ಈ ಕರ್ನಾಟಕ ರಾಜ್ಯದಲ್ಲಿ 2 ಜಿಲ್ಲೆಗಳನ್ನು ಹಿಂದುಳಿದ ಜಿಲ್ಲೆಗಳಂತಾರೆ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳು. ಈ ಜಿಲ್ಲೆಗಳಲ್ಲಿ ಕೂಡ ನಾವು ಒಂದು ಕೋವಿಡ್ ಸೆಂಟರ್ನ ಸ್ಥಾಪನೆ ಮಾಡಿದ್ವಿ. ಆಕ್ಸಿಜನ್ ಸಪ್ಲೈ ಸೆಂಟರ್ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಟ್ಟಿದ್ವಿ. ಕಾರವಾರ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಕೋವಿಡ್ ಸೆಂಟರ್ ಮಾಡಿದ್ದು ಕೈಗಾದವರೇ. ಕೈಗಾದ ಮುಖಾಂತರವಾಗಿ ಈ ಒಂದು ಕೆಲಸ ಆಗಿದೆ ಅಂತ ಹೇಳಿ ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಒಂದು ಘಟಕದಲ್ಲಿ ಕನ್ನಡವನ್ನು ಪ್ರಮುಖ ಭಾಷೆಯನ್ನಾಗಿ ಬಳಸುವಂಥದ್ದಾಗಿರ್ಬೋದು, ಜೊತೆಗೆ ಕನ್ನಡಿಗರಲ್ಲಿ ಪ್ರಾಶಸ್ತ್ಯ ನೀಡುವಂಥದ್ದಾಗಿರ್ಬೋದು, ಕನ್ನಡ ಮತ್ತು ಸಂಸ್ಕೃತಿಗೆ ಈ ಒಂದು ಘಟಕದಿಂದ ಹೇಗೆ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದೀರಿ ಸರ್? ಮೇಡಮ್, ಕೈಗಾ ಕರ್ನಾಟಕದಲ್ಲಿ ಇರೋದ್ರಿಂದ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಒಂದು ಎಂಪ್ಲಾಯ್ಮೆಂಟ್ ಬರುತ್ತೆ. ಇನ್ನೊಂದು ನಮ್ಮ ಕೈಗಾ ವಸತಿ ಸಂಕೀರ್ಣದಲ್ಲಿ ನಮ್ಮ ಜನಜೀವನ ಯಾವ ರೀತಿ ಇರುತ್ತೆ ಅಂತ ಹೇಳಿ ಬರುತ್ತೆ. ಎಂಪ್ಲಾಯ್ಮೆಂಟ್ ವಿಷಯ ಅಥವಾ ಉದ್ಯೋಗದ ವಿಷಯ ಬಂದಾಗ ಕೈಗಾ ಅಣು ಸ್ಥಾವರದಲ್ಲಿ ಸಿ ಮತ್ತು ಡಿ ಗ್ರೂಪಲ್ಲಿ 70 ರಿಂದ 80% ಉದ್ಯೋಗಗಳೇನಿದ್ದಾರೆ ಕರ್ನಾಟಕದವರು ಇದ್ದಾರೆ. ಯಾಕಂದರೆ ನಾವು ಯಾರನ್ನೇ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೂ ಭಾರತ ಸರ್ಕಾರದ ನಿಯಮಾವಳಿ ಒಳಗಡೆಯಿಂದ ನಾವು ರಿಕ್ರೂಟ್ಮೆಂಟ್ ಮಾಡಬೇಕಾಗತ್ತೆ. ಅದರಲ್ಲಿ ಕ್ವಾಲಿಫಿಕೇಶನ್ ಎಕ್ಸಾಮ್ ಪಾಸ್ ಮಾಡಿದವರು, ಇಂಟರ್ವ್ಯೂಲ್ ಪರ್ಫಾರ್ಮೆನ್ಸ್ ಮಾಡಿದವರು ಅಷ್ಟೇ ಸೆಲೆಕ್ಟ್ ಆಗಿ ಬರ್ತಾರೆ. ಯಾರಿಗೆ ಕಾಯಂ ಉದ್ಯೋಗ ಸಿಗಲ್ಲ ಅಂಥವ್ರಿಗೆ ನಾವು ಗುತ್ತಿಗೆ ಆಧಾರದ ಮೇಲೆ ಕೂಡ ಕೆಲಸಗಳನ್ನು ಕೊಡ್ತಾ ಇದ್ದೀವಿ. ನಮ್ಮಲ್ಲಿ 1500 ಜನ ಎಂಪ್ಲಾಯೀಸ್ ಇದ್ದಾರೆ. ಕೈಗಾ ಈ 1 ಮತ್ತು 4ನೇ ಘಟಕದವರೆಗೆ ತೊಗೊಂಡ್ರೆ 1500 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಎವರೇಜ್ ತೊಗೊಂಡ್ರೆ ನೀವು 50% ಜನ ಕನ್ನಡಿಗರೇ ಉದ್ಯೋಗದಲ್ಲಿದ್ದಾರೆ. ಇನ್ನು ಗುತ್ತಿಗೆ ಆಧಾರದ ಮೇಲೆ ಏನು ಉದ್ಯೋಗ ಅವಕಾಶ ಕೊಟ್ಟಿದ್ದೀವಿ, ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಎಲ್ಲ ನಿರುದ್ಯೋಗಿ ಕಲಿತಂಥ ಯುವಕರಿಗೆ ನಾವು ಮೊದಲ ಪ್ರಾಶಸ್ತ್ಯ ಕೊಡ್ತೇವೆ. 100% ಗುತ್ತಿಗೆ ಆಧಾರದ ಮೇಲೆ ಸುಮಾರು 1400 ಜನ ಕೈಗಾದಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಇವಾಗ ಕಾಯಂ ಉದ್ಯೋಗ ಇಲ್ಲ ಅಂತ ಹೇಳ್ತೇವೆ ಅಷ್ಟೇ, ಬಟ್ ಕಳೆದ 20 ವರ್ಷದಿಂದ ಅವರೇ ಉದ್ಯೋಗ ಅಲ್ಲೇ ಕೆಲಸ ಮಾಡ್ತಿದ್ದಾರೆ. ಕಾಂಟ್ರಾಕ್ಟರ್ ಚೇಂಜ್ ಆಗ್ತಾರೆ, ಬಟ್ ಕೆಲಸ ಅವ್ರಿಗೆ ಸಿಗ್ತಾ ಇರುತ್ತೆ. ಅವ್ರಿಗೊಂದು ಜನಜೀವನಕ್ಕೆ ಇದರಿಂದ ಉಪಯೋಗ ಆಗ್ತಾ ಹೋಗ್ತದೆ. 1500 ಜನರ ಫ್ಯಾಮಿಲಿ ಏನು ಡಿಪೆಂಡ್ ಇದೆ ಕೈಗಾದ ಮೇಲೆ ಇವಾಗ ಡಿಪೆಂಡ್ ಇದೆ ಅಂತ ಹೇಳ್ಬೋದು ನಾವು. ಆ ರೀತಿಯಾಗಿ ಉದ್ಯೋಗಕ್ಕೇನೂ ಅವಕಾಶ ಇದೆ. ಇನ್ನು ಕಾಲನಿ ಲೈಫಲ್ಲಿ ಬಂದರೆ ನಾವು ಕೈಗಾ ಕಾಲೋನಿಯನ್ನು ನಾವು ಮಿನಿ ಇಂಡಿಯಾ ಅಂತ ಕರಿತೀವಿ. ಯಾಕಂದರೆ ಭಾರತ ಸರ್ಕಾರದ ಸಂಸ್ಥೆ ಆಗಿರೋದ್ರಿಂದ ಬಹಳಷ್ಟು ರಾಜ್ಯಗಳ ಜನ ಅಲ್ಲಿದ್ದಾರೆ. ಗುಜರಾತಿಗಳಿದ್ದಾರೆ, ಮಹಾರಾಷ್ಟ್ರಿಯನ್ಸ್ ಇದ್ದಾರೆ, ಕನ್ನಡಿಗರಿದ್ದಾರೆ, ಆಂಧ್ರ, ತಮಿಳುನಾಡು, ಕೇರಳ ಎಲ್ಲ ಜನರು ಅಲ್ಲಿದ್ದಾರೆ. ನಾವೆಲ್ಲ ಒಂದು ಸಮೂಹವಾಗಿ ಕೆಲಸ ಮಾಡ್ತಾ ಹೋಗ್ತೀವಿ. ಯಾವುದೇ ಒಂದು ಹಬ್ಬ ಬರಲಿ, ಓಣಂ ಯಾವ ರೀತಿ ಆಚರಣೆ ಮಾಡ್ತೇವೆ ಅದೇ ರೀತಿ ನಾವು ದೀಪಾವಳಿನೂ ಆಚರಣೆ ಮಾಡ್ತೀವಿ, ಅದೇ ರೀತಿ ದಸರಾನು ಆಚರಣೆ ಮಾಡ್ತೀವಿ, ಅದೇ ರೀತಿ ಬೇರೆ ಹಬ್ಬಗಳನ್ನು ಕೂಡ ನಮ್ಮ ಕೈಗಾದಲ್ಲಿ ಒಳ್ಳೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಅದಲ್ಲೇ ಕನ್ನಡಿಗರು ಏನು ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಸಹ್ಯಾದ್ರಿ ಕನ್ನಡ ಸಂಘ ಅಂತ ಒಂದು ಸಂಘವನ್ನು ಕೂಡ ಸ್ಥಾಪನೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ 1000 ಜನ ಸದಸ್ಯರಿದ್ದಾರೆ. ಈ ಸಹ್ಯಾದ್ರಿ ಕನ್ನಡ ಸಂಘ ಕಳೆದ 22-23 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದೆ ಕೈಗಾದಲ್ಲಿ. ನಮ್ಮ ನಾಡಿನ ಖ್ಯಾತ ಕವಿಗಳು, ಸಾಹಿತಿಗಳು ಪ್ರತಿ ವರ್ಷ ನೀವು ರಾಜ್ಯೋತ್ಸವ ಅಂತ ಬಂದಾಗ ಬೇರೆ ಎಲ್ಲ ಕಡೆ ಒಂದು ದಿವಸ ರಾಜ್ಯೋತ್ಸವ ಮಾಡ್ತಾರೆ, ನವೆಂಬರ್ 1. ಬಟ್ ಕೈಗಾದಲ್ಲಿ ನವೆಂಬರ್ ಪೂರ್ತಿ ನಾವು ಕನ್ನಡ ರಾಜ್ಯೋತ್ಸವದ ಆಚರಣೆಗಳನ್ನು ಮಾಡ್ತೀವಿ. ಕನ್ನಡದ ಕಲ್ಚರ್, ಕನ್ನಡದ ಸಂಸ್ಕೃತಿ, ಕನ್ನಡದ ಯಾವ್ಯಾವುದು ಹಬ್ಬಗಳಿದೆ ಎಲ್ಲ ಅಲ್ಲಿ ಜನಕ್ಕೆ ಗೊತ್ತಿದೆ. ಆ ಥರ ಒಂದು ವ್ಯವಸ್ಥೆ ಅಲ್ಲಿದೆ. ಸಹ್ಯಾದ್ರಿ ಕನ್ನಡ ಸಂಘ ಬಹಳಷ್ಟು ಕೆಲಸಗಳನ್ನು ಮಾಡಿದೆ. ಸಹ್ಯಾದ್ರಿ ಕನ್ನಡ ಸಂಘದ ಅಡಿಯಲ್ಲಿ ಒಂದು ಕನ್ನಡ ಲೈಬ್ರರಿ ಕೂಡ ನಡೀತಾ ಇದೆ ಅಲ್ಲಿ. ಪ್ರತಿ ವರ್ಷ ಹೆಸರಾಂತ ಕಲಾಕಾರರು ಬರ್ತಾರೆ, ಸಾಹಿತಿಗಳು ಬರ್ತಾರೆ. ಆಮೇಲೆ ಕನ್ನಡದ ಕೆಲವೊಂದು ಕಲೆಗಳಿದಾವೆ, ಡೊಳ್ಳು ಕುಣಿತ, ಯಕ್ಷಗಾನ, ಇವೆಲ್ಲ ಎಲ್ಲ ಕಡೆ ಪ್ರದರ್ಶನ ಆಗೋದು ಬಹಳ ಕಡಿಮೆ. ಅಂತ ಒಂದು ಕಲಾವಿದರನ್ನು ಕರೆಸಿ ನಾವು ಕಾರ್ಯಕ್ರಮಗಳನ್ನು ಅಲ್ಲಿ ಹಮ್ಮಿಕೊಳ್ತೀವಿ. ಇದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗ್ತಾ ಹೋಗ್ತದೆ. ಹಿಂಗಾಗಿ ಕನ್ನಡದ ಕೆಲಸ ನಿರಂತರವಾಗಿ ಕೈಗಾದಲ್ಲಿ ನಡೀತಾನೆ ಇರುತ್ತೆ. ನಿಮ್ಮ ಕುಟುಂಬ ನೀವು ಹೇಳಿದಾಗೆ ರೈತಾಪಿ ವರ್ಗದ ಕುಟುಂಬ,
ತಂದೆ ತಾಯಿ ಎಲ್ಲ ರೈತರು ಹೀಗೆ ಅಂತ ಹೇಳಿ. ಬಟ್ ಈಗ ಒಬ್ಬ ಮಗ ಇಷ್ಟು ದೊಡ್ಡ ಉನ್ನತ ಸ್ಥಾನದಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಇಡೀ ಅದು ಕುಟುಂಬಕ್ಕಿರ್ಬೋದು, ಇಡೀ ನಿಮ್ಮ ಎಲ್ಲ ಬಂಧು ಬಳಗದವ್ರಿಗೆಲ್ಲರಿಗೂ ಕೂಡ ಹೆಮ್ಮೆ ಅನಿಸುತ್ತೆ. ಏನಂತಾರೆ ಸರ್, ಹೇಗಿದೆ ಸರ್ ನಿಮ್ಮ ಫ್ಯಾಮಿಲಿ ಎಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಸರ್? ಇಲ್ಲ, ಎಲ್ಲರೂ ತುಂಬ ಸಹಕಾರ ಕೊಡ್ತಾರೆ. ನನಗೆ ಫ್ಯಾಮಿಲಿಗೆ ಟೈಮ್ ಕೊಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ಆಗಲ್ಲ, ಎಲ್ಲರಿಗೂ ಗೊತ್ತೇ ಇದೆ. ಹೌದು, ಒಂದು ಸಾಮಾಜಿಕವಾಗಿ ನಾವು ಯಾವುದೇ ಒಂದು ಕಾರ್ಯದಲ್ಲಿ ಇನ್ವಾಲ್ವ್ ಆದ್ವಿ ಅಂದಮೇಲೆ ಅದಕ್ಕೆ ಕಮಿಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಹೌದು. ಆದರೆ ನಮ್ಮ ಮನೆಯಲ್ಲೇ ನಮ್ಮ ವೈಫ್ ಇದ್ದಾರೆ, ವಿಜಯಲಕ್ಷ್ಮಿ ರಾಯಚೂರು ಅಂತ ಹೇಳಿ, ಅವರು ಕೂಡ ನಮ್ಗೆ ಬಹಳ ಸಹಕಾರ ಕೊಡ್ತಾರೆ. ಈವನ್ ಅವ್ರಿಗೆ ಗೊತ್ತಿದೆ ಫ್ಯಾಮಿಲಿಗೆ ಟೈಮ್ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಅವರು ಕೂಡ ಸೋಷಿಯಲ್ ವರ್ಕಲ್ಲೇ ಜಾಸ್ತಿ ಇನ್ವಾಲ್ವ್ ಆಗ್ತಾರೆ. ನಮ್ಮ ಕೈಗಾದಲ್ಲಿ ಒಂದು ಸ್ವಯಂಪೂರ್ಣ ಅಂತ ಲೇಡೀಸ್ದು ಅಸೋಸಿಯೇಷನ್ ಇದೆ, ಅವರು ಕೂಡ ಈ ಕಲೆ ಸಾಹಿತ್ಯ ಈ ಎಲ್ಲ ಆ್ಯಕ್ಟಿವಿಟೀಸ್ ನಡೀತಾನೆ ಇರುತ್ತೆ, ಅಲ್ಲಿ ಕೂಡ ಅವರು ಇನ್ವಾಲ್ವ್ ಆಗ್ತಾ ಇರ್ತಾರೆ. ಆಮೇಲೆ ನಮ್ಮ ಉಳಿದ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಹಳ ಅಪ್ರಿಷಿಯೇಟ್ ಮಾಡ್ತಾರೆ, ಸಹಕಾರ ಇದೆ. ಅದರಿಂದನೇ ನಾವು ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಅವರಿಗೂ ಕೂಡ ನಾನು ನನ್ನ ತುಂಬ ಈ ಚಂದನ ವಾಹಿನಿ ಮುಖಾಂತರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ. ಹಸಿರು ಕೈಗಾ ಪ್ರಾಜೆಕ್ಟ್ ಅನ್ನುವಂಥದ್ದು ಬಗ್ಗೆ, ಕ್ಲೀನ್ ಆ್ಯಂಡ್ ಗ್ರೀನ್ ಅನ್ನುವಂಥದ್ದು ಬಹಳಷ್ಟು ಜನರಲ್ಲಿ ಒಂದು ತಪ್ಪು ತಿಳುವಳಿಕೆಗಳಿದೆ. ಒಂದು ಕಾರ್ಖಾನೆ ಆಗಲಿ, ಉತ್ಪಾದನಾ ಘಟಕಗಳಾಗಲಿ, ಈ ರೀತಿ ಆದರೆ ಕೈಗಾ ಇರುವಂಥದ್ದೇ ಒಂದು ಪ್ರಕೃತಿಯ ಸುಂದರ ಪ್ರಕೃತಿಯ ಮಡಿಲಲ್ಲಿ ಇರುವಂಥದ್ದು. ಹೀಗಾಗಿ ಪ್ರಕೃತಿ ಪೂರಕವಾಗಿ ಏನೆಲ್ಲ ಹಸಿರು ಪ್ರಾಜೆಕ್ಟ್ಗಳು ಯಾವೆಲ್ಲ ರೀತಿ ಇದೆ ಅಂತ ಸ್ವಲ್ಪ ಡೀಟೇಲ್ಸ್. ನಾವು ವಿದ್ಯುತ್ ಉತ್ಪಾದನೆ ವಿಷಯಕ್ಕೆ ಬಂದಾಗ ಹೆಚ್ಚಾಗಿ 3-4 ವಿಭಿನ್ನ ರೀತಿಯಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತೇವೆ. ಸರ್ ಮೊದಲೇ ಹೇಳ್ತಾ ಇದ್ರು, ಜಲವಿದ್ಯುತ್ ಯೋಜನೆಗಳನ್ನು ನೋಡಿದ್ದೀವಿ, ಉಷ್ಣ ಸ್ಥಾವರಗಳನ್ನು ನೋಡಿದ್ದೀವಿ, ಸೋಲಾರ್ ವಿದ್ಯುತ್ ಅಂತ ಹೇಳಿ ಉತ್ಪಾದನೆ ಮಾಡ್ತೀವಿ. ಇವಾಗ ವಿಂಡಿಂದನೂ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದರೆ, ಜಲ ಮತ್ತು ಥರ್ಮಲ್ ಪವರ್ ಅಂತ ಏನು ಹೇಳ್ತೀವಿ, ರಿಸೋರ್ಸಸ್ ಲಿಮಿಟೇಷನ್ ಇದೆ. ಅದಷ್ಟೇ ಅಲ್ಲದೆ ಉಷ್ಣ ಸ್ಥಾವರಗಳಿಂದ CO2 ಅಂತ ಹೇಳಿ ರಿಲೀಸ್ ಆಗ್ತಾ ಹೋಗುತ್ತೆ. ಇದೇನು ರಿಲೀಸ್ ಆಗುತ್ತೆ, ದಿಸ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ದಿ ಎನ್ವಿರಾನ್ಮೆಂಟ್, ಗ್ರೀನ್ ಹೌಸ್ ಇಫೆಕ್ಟ್, ಗ್ಲೋಬಲ್ ವಾರ್ಮಿಂಗ್ ಅಂತ ಆಗುತ್ತೆ. ಈ ಒಂದು ದುಷ್ಪರಿಣಾಮಗಳೇನಿದೆ ಈ ಅಣುಸ್ಥಾವರಗಳಲ್ಲಿಲ್ಲ. ಅಣುಸ್ಥಾವರದಿಂದ ಯಾವುದೇ ರೀತಿಯಾದಂಥ ಗ್ರೀನ್ ಹೌಸ್ ಗ್ಯಾಸಸ್ ಆಗಲಿ, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಯಾವುದೇ ರಿಲೀಸ್ ಆಗಲ್ಲ. ಇದಕ್ಕೆ ಗ್ರೀನ್ ಹೌಸ್ ಅಂತ ಹೇಳಿ, ಗ್ರೀನ್ ಪವರ್ ಅಂತ ಕರೆಯೋದು ನಾವು. ಇವಾಗ ದೇಶ ಕೂಡ ಪ್ರಗತಿ ಆಗಬೇಕಾದ್ರೆ ಡೆವಲಪ್ಮೆಂಟ್, ಪವರ್ ಆ್ಯಂಡ್ ಪ್ರೋಗ್ರೆಸ್ ಬೋತ್ ಆರ್ ದಿ ಒಂದೇ ಕಾಯಿನಿನ 2 ಮುಖಗಳಿದ್ದಂತೆ, 2 ಜೊತೆಗೆ ಹೋಗಲೇಬೇಕಾಗುತ್ತೆ. ಈಗ ಎಲ್ಲಿವರೆಗೂ ಪವರ್ ಇರಲ್ಲ ಅಲ್ಲಿವರೆಗೂ ಪ್ರೋಗ್ರೆಸ್ ಸಾಧ್ಯನೇ ಇಲ್ಲ. ದೇಶಕ್ಕೆ ಪ್ರಗತಿ ಆಗಬೇಕಾದ್ರೆ ಪವರ್ ಬೇಕೇ ಬೇಕು. ಈಗ ಭಾರತ ಸರ್ಕಾರ ಕೂಡ ಒಂದು ಎನರ್ಜಿ ಪಾಲಿಸಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಇಸ್ ದ ಇಂಪಾರ್ಟೆಂಟ್ ಸೋರ್ಸ್ ಅಂತೇಳಿ ಡಿಸೈಡ್ ಮಾಡಿದ್ದಾರೆ. ಅದರಲ್ಲಿ ನ್ಯೂಕ್ಲಿಯರ್, ಸೋಲಾರ್ ಮತ್ತು ವಿಂಡ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಬಹಳಷ್ಟು ನೀವು ಕೇಳಿರ್ಬೋದು, ಈ ಕಳೆದ ಒಂದು 5-6 ವರ್ಷದಲ್ಲಿ ಎಲ್ಲಿ ನೋಡಿದ್ರು ಸೋಲಾರ್ ಪ್ಲಾಂಟ್ಸ್ ಬರ್ತದೆ, ಎಲ್ಲಿ ನೋಡಿದ್ರು ವಿಂಡ್ ಪವರ್ ಬರ್ತಾ ಇದೆ. ವಿಂಡ್ ಅಂಡ್ ಸೋಲಾರ್ ಪವರ್ ಈಸ್ ದ ಸೀಸನಲ್. ಹೌದು, ಕರೆಕ್ಟ್. ಕಂಟಿನ್ಯೂಸ್ ವಿದ್ಯುತ್ ಉತ್ಪಾದನೆಯಲ್ಲಿ ಸಹಕಾರಿಯಾಗಲ್ಲ. ಅದರಲ್ಲಿ ಲಿಮಿಟೇಷನ್ ಇದೆ. ಕೆಪಾಸಿಟಿ ಫ್ಯಾಕ್ಟರ್ 25 to 30%, 35%ಗಿಂತ ಜಾಸ್ತಿ ಪವರ್ ಸಿಗಲ್ಲ. ಆವಾಗ ಏನಾಗುತ್ತೆ ಅಂತಂದರೆ, ಅಲ್ಟಿಮೇಟ್ ಇನ್ಎವಿಟಬಲ್ ಆಪ್ಷನ್ ಫಾರ್ ದಿ ಪವರ್ ಜನರೇಷನ್ ಈಸ್ ದ ನ್ಯೂಕ್ಲಿಯರ್ ಎನರ್ಜಿ. ಈ ಒಂದು ದೃಷ್ಟಿಯಲ್ಲಿ ಭಾರತ ಸರ್ಕಾರ ಇವಾಗ 10 ರಿಯಾಕ್ಟರ್ಗಳನ್ನು ಫ್ಲೀಟ್ ಮೋಡಲ್ಲಿ ನಮಗೆ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಅಪ್ರೂವಲ್ ಕೊಟ್ಟಿದೆ. ನ್ಯೂಕ್ಲಿಯರ್ ಇಂಡಸ್ಟ್ರಿ ಅಂದರೆ ಈಗ ನಾವು ಒಬ್ಬರೇ ಡೆವಲಪ್ ಆಗಲ್ಲ. ಈಗ ನ್ಯೂಕ್ಲಿಯರ್ ಇಂಡಸ್ಟ್ರಿಗೆ ಬಹಳಷ್ಟು ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ, ಬಹಳಷ್ಟು ಎಲ್ಲ. ಇವಾಗ ನಮ್ಮ ಜೊತೆಗೆ ಬಹಳಷ್ಟು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿದಾವೆ, ಪ್ರೈವೇಟ್ ಸಂಸ್ಥೆಗಳಿದಾವೆ. ಲೈಕ್ ಗ್ಯಾಮನ್ ಇಂಡಿಯಾ ಲಿಮಿಟೆಡ್, ವಾಲ್ಚಂದ್ ನಗರ್ ಇಂಡಸ್ಟ್ರೀಸ್, L&T, BHL, ಇವೆಲ್ಲ ಇಂಡಸ್ಟ್ರಿಗಳು ನಮ್ಮ ಜೊತೆ ಕೈ ಸೇರಿಸಿದಾವೆ. ಅವ್ರ ಕೈ ಸೇರಿಸಿದಲ್ಲೇ ನಾವು ನಮ್ಮ ಒಂದು ಘಟಕಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಇದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ BHLನವ್ರು ಟರ್ಬೈನ್ ನಮಗೆ ಸಪ್ಲೈ ಮಾಡ್ತಾರೆ. ರಿಯಾಕ್ಟರ್ ಬರಬೇಕಂದ್ರೆ ವಾಲ್ಚಂದ್ ನಗರ್ ಇಂಡಸ್ಟ್ರಿಯಿಂದ ಬರುತ್ತೆ. L&Tದವರು ನಮಗೆಲ್ಲ ಸ್ಟೀಮ್ ಜನರೇಟರ್ಸ್ ಕೊಡ್ತಾರೆ. ಈ ರೀತಿಯಾಗಿ ನಮ್ಮ ಜೊತೆಗೆ ಬೆಳೆಯುವಂಥ ಬಹಳಷ್ಟು ಇಂಡಸ್ಟ್ರಿಗಳು ನಮ್ಮ ಜೊತೆಗೇನೆ ಬೆಳೀತಾ ಇದ್ದಾವೆ. ಈ ರೀತಿಯಾಗಿ ಇವಾಗ ಏನಾಗಿದೆ ಅಂದರೆ, ಇಂಡಿಯಾಗೆ ನ್ಯೂಕ್ಲಿಯರ್ ಇಸ್ ಇನ್ಎವಿಟೇಬಲ್ ಆಪ್ಷನ್. ಇಂಡಸ್ಟ್ರಿಯಲಿ ಡೆವಲಪ್ ಆಗಬೇಕಾದಾಗ ನ್ಯೂಕ್ಲಿಯರ್ ಪವರ್ ಇಸ್ ದ ಮಸ್ಟ್. ಜೊತೆಗೆ ನಮ್ದು ಏನಿದೆ ಅಂದರೆ, ಏರಿಯಾ ಕೂಡ ಭಾಳ ಕಡಿಮೆ ಬೇಕು. ಈಗ ಥರ್ಮಲ್ ಪವರ್ ಸ್ಟೇಷನ್ ಆಗಲಿ ಅಥವಾ ಜಲವಿದ್ಯುತ್ ಯೋಜನೆ ಆಗಲಿ, ಸೋಲಾರ್ ಆಗಲಿ, ಇದಕ್ಕೆ ಏರಿಯಾ ಜಾಸ್ತಿ ಬೇಕಾಗುತ್ತೆ. ಈಗ ನಮ್ಮ ಕೈಗಾದ 6 ಯೂನಿಟ್ಗಳನ್ನು ಕೇವಲ 120 ಹೆಕ್ಟೇರ್ ಜಮೀನಲ್ಲೇ ನಾವು 6 ಯೂನಿಟ್ಗಳನ್ನು ಸ್ಥಾಪನೆ ಮಾಡಿದ್ದೀವಿ. 120 ಹೆಕ್ಟೇರ್ ಜಮೀನಲ್ಲಿ
6 ಯೂನಿಟ್ಗಳು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸುತ್ತಲಿನ ಕಾಡು ಅದೇ ರೀತಿ ಇದೆ. ಓಕೆ, ಇದನ್ನು ಉಳಿಸ್ಕೊಂಡಿದ್ದೇವೆ ಅಂತ ನಾವು ತೋರಿಸ್ಲಿಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಒಂದು ನಾವು ಕೆಲವೊಂದು ಪ್ರೋಗ್ರಾಮ್ ಕೂಡ ಮಾಡ್ತೀವಿ. ನಾವು ಟ್ರೀ ಪ್ಲಾಂಟೇಶನ್ ಎನ್ವಿರಾನ್ಮೆಂಟಲ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. 500ರಿಂದ 1000 ಟ್ರೀ ಪ್ಲಾಂಟೇಶನ್ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ. ಅದಲ್ಲದೆ ಒಂದು ಬರ್ಡ್ ಮ್ಯಾರಥಾನ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೇವೆ ಕೈಗಾದಲ್ಲಿ. ಅದರ ಉದ್ದೇಶ ಏನಂತಂದರೆ ಕೈಗಾ ಸುತ್ತಮುತ್ತಲಿನ ಪರಿಸರದಲ್ಲಿ ಪಕ್ಷಿಗಳು ಎಷ್ಟಿದಾವೆ ಅಂತ ಹೇಳಿ ಕೌಂಟ್ ಮಾಡಿಸ್ತೇವೆ ಒಂದು ವರ್ಷಕ್ಕೊಂದು ಸಾರಿ. ನಮ್ಮ ದೇಶದ ಬಹಳ ಕಡೆಯಿಂದ ಜನ ಎಲ್ಲ ಬರ್ತಾರೆ. ಅಲ್ಲಿ ಬಂದು ಅವತ್ತು ಒಂದು ದಿವಸ ಸೇರ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಡಿಫ್ರೆಂಟ್ ಸೆಕ್ಟರ್ಸಲ್ಲಿ ನಾವು ಸರ್ವೆ ಮಾಡಿ ಯಾವ್ಯಾವ ರೀತಿಯ ಪಕ್ಷಿಗಳು ಪ್ರಭೇದಗಳು ನಮ್ಮ ಕೈಗಾ ಸುತ್ತಮುತ್ತಲು ಇದೆ ಅಂತ ಹೇಳಿ ನೋಡ್ತಾ ಹೋಗ್ತಾ ಇದ್ದೀವಿ. ಅದನ್ನು ನಾವು ಯೂನಿಟ್ ಸ್ಟಾರ್ಟ್ ಆದಾಗಿಂದ ಇವತ್ತಿನವರೆಗೆ ನೋಡ್ತಾ ಬಂದರೆ ಪಕ್ಷಿ ಪ್ರಭೇದಗಳಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ತಾ ಇದೆ. ಅದೇನು ಇಂಡಿಕೇಟ್ ಮಾಡ್ತದೆ ಅಂದರೆ ಎನ್ವಿರಾನ್ಮೆಂಟ್ ಈಸ್ ವೆಲ್ ಪ್ರೊಟೆಕ್ಟೆಡ್ ಆ್ಯಂಡ್ ವೆಲ್ ಪ್ರಿಸರ್ವ್ಡ್. ಅದನ್ನು ತೋರಿಸ್ಕೊಡ್ತಾ ಇದೆ. ಈಗ ವಿದ್ಯುತ್ ಅಂತ ಮಾತಾಡಿದಾಗ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡ್ರೂ ಇವತ್ತು ಸ್ಕೇರ್ ಸಿಟಿ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ ಸರ್. ಒಂದು ಕಡೆ ನೀರಿನ ಭಾವ ಅಂದರೆ ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ಡ್. ಒಂದು ಕಡೆ ನಾಡು ಅಥವಾ ದೇಶ ತುಂಬ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾಕಂದರೆ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ, ಅದಕ್ಕೆ ಪೂರಕವಾಗಿ ಉತ್ಪಾದನೆ ಆಗುತ್ತೆ. ಯಾವುದು ಅಂದರೆ ಎಲ್ಲದಕ್ಕೂ ಒಂದು ಇತಿಮಿತಿ ಇರುತ್ತೆ ಅಂತ ಹೇಳ್ತಾರಲ್ವ ಸರ್. ಹಾಗಿದ್ದಾಗ ಎಲೆಕ್ಟ್ರಿಸಿಟಿ ನಾವು ಬಳಸಬೇಕಾದ್ರೂ ಅಷ್ಟೇ ತುಂಬ ಜನ ಅಂದರೆ ನಿರ್ಲಕ್ಷಿಸ್ತಾರೆ. ಅಂದರೆ ಈ ವಿಚಾರಗಳ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಸ್ಕೇರ್ ಸಿಟಿ ಸ್ಕ್ಯಾರ್ ಸಿಟಿ ಅಂದರೆ ಆ್ಯಕ್ಚುಲಿ ಪ್ರೊಡಕ್ಷನ್ ಆ್ಯಂಡ್ ಯುಟಿಲಿಟಿ ಮಿಸ್ ಮ್ಯಾಚಿಂಗ್ ನಾವು ಸ್ಕೇರ್ ಸಿಟಿ ಅಂತ ಹೇಳ್ತೀವಿ. ಹೌದು, ಪ್ರೊಡಕ್ಷನ್ ಬೆಳೀತಾ ಇದೆ ದೇಶದಲ್ಲಿ. ಪ್ರೊಡಕ್ಷನ್ ನಿಮ್ಗೆ ಹೇಳ್ಬೇಕಂದ್ರೆ ಇಂಡಿಯಾ ಇಸ್ ದಿ 3rd largest ಎನರ್ಜಿ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್. ಬಟ್ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಸಿಟಿ ನೋಡಿದಾಗ ನಾವು ತುಂಬ ಹಿಂದಿದ್ದೇವೆ. ಯಾಕಂದರೆ ನಮ್ಮದು ಒಂದು ರೀತಿಯಿಂದ ಜನಸಂಖ್ಯೆನೂ ಕಾರಣ. ಅದಕ್ಕೆ ಜನಸಂಖ್ಯೆನೂ ಕಾರಣ. ನಮ್ಮ ದೇಶದ ಜನಸಂಖ್ಯೆ ನೋಡಿದಾಗ ನಾವು ಇನ್ನೂ ಹೆಚ್ಚಿನ ವಿದ್ಯುತ್ ಉತ್ಪಾದನೆ ಮಾಡಲೇಬೇಕಾಗುತ್ತೆ ಡೆವಲಪ್ಡ್ ಕಂಟ್ರಿಗೆ ಇದನ್ನು ನೋಡ್ತಾ ಹೋದಾಗ. ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಬಹಳಷ್ಟು ವಿಧಾನಗಳಲ್ಲಿ ಇವಾಗ ಸೋಲಾರಲ್ಲಿ ಮತ್ತು ವಿಂಡಲ್ಲಿ ಬಹಳ ಕ್ರಾಂತಿಯನ್ನು ಮಾಡಿದೆ ನಮ್ಮ ದೇಶ. ಈಗ ಅಣುಶಕ್ತಿಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಆಲ್ಮೋಸ್ಟ್ ಇವಾಗ 14 ಯೂನಿಟ್ಗಳ ಕನ್ಸ್ಟ್ರಕ್ಷನ್ ನಡೀತಾ ಇದ್ದಾವೆ. ಎಲ್ಲವೂ 700 ಮೆಗಾವಾಟ್ ಯೂನಿಟ್ಗಳು PSWR ಟೆಕ್ನಾಲಜಿಯಿಂದ. ಅದಲ್ಲದೆ ನಾವು 2-3 ಬೇರೆ ಕಂಟ್ರಿ ಜೊತೆಗೆ ಅಗ್ರಿಮೆಂಟ್ ಇದೆ. ಒಂದು ರಷ್ಯಾದ ಜೊತೆಗೆ ಕೋಡಂಕುಲಂ ಅಂತೇಳಿ ಇದೆ, ಅಲ್ಲಿ 1000 ಮೆಗಾವಾಟ್ 2 ಯೂನಿಟ್ ಆಲ್ರೆಡಿ ಆಪರೇಟ್ ಆಗ್ತಾ ಇದೆ. ಇನ್ನು 6 ಯೂನಿಟ್ಗಳ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದಲ್ಲದೆ ಬೇರೆ ಫ್ರಾನ್ಸ್ ಮತ್ತು ಅಮೆರಿಕದ ಜೊತೆ ಕೂಡ ಒಪ್ಪಂದ ಆಗ್ತಾ ಇದೆ. ಅದು ಬೇರೆ ಟೆಕ್ನಾಲಜಿ, ದಟ್ ಈಸ್ ಪ್ರೆಷರೈಸ್ ವಾಟರ್ ರಿಯಾಕ್ಟರ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಆ ಇದು ಟೆಕ್ನಾಲಜಿ ಮೇಲೆ ಬರ್ತಕ್ಕಂಥ ರಿಯಾಕ್ಟರ್ಗಳು ಕೂಡ ನಮ್ಮ ದೇಶದಲ್ಲಿ ಬರುತ್ತೆ. ಅದಲ್ಲದೆ ಪ್ರೊಸೆಸ್ ಇಂಡಸ್ಟ್ರಿ ತೊಗೊಳ್ಳಿ ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ತೊಗೊಂಡ್ರು ಅಲ್ಲಿ ಕೂಡ ಪವರ್ ಆ್ಯಂಡ್ ಸ್ಟೀಮ್ ಇಸ್ ಎ ಮಸ್ಟ್. ಯಾವುದೇ ಒಂದು ಪ್ರೊಸೆಸ್ ಇಂಡಸ್ಟ್ರಿ ತೊಗೊಂಡ್ರೆ ಅಲ್ಲೇನು ಮಾಡ್ತಾರೆ ಅಂದರೆ ಉತ್ಪಾದನೆ ಮಾಡೋದಕ್ಕೆ ಅಂತೇಳಿ ಏನು ಯುಟಿಲೈಸ್ ಮಾಡ್ತಾರೆ, ಫ್ಯೂಯಲ್ ಯುಟಿಲೈಸ್ ಮಾಡ್ತಾರೆ. ಐದರ್ ಗ್ಯಾಸ್ ಆರ್ ಆಯಿಲ್ ಫೈರ್ಡ್ ಬಾಯ್ಲರ್ಸ್ ಅಂತ ಇರುತ್ತೆ. ಅದರಿಂದ ಬರ್ತಕ್ಕಂಥ ಏನು ವಿದ್ಯುತ್ ಉತ್ಪಾದನೆ ಆಗಲಿ, ಸ್ಟೀಮ್ ಉತ್ಪಾದನೆ ಆಗಲಿ, ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ರಿಲೀಸ್ ಆಗುತ್ತೆ. ಅದನ್ನು ಕೂಡ ಕಡಿಮೆ ಮಾಡಬೇಕಂತ ಹೇಳಿ ಇವಾಗ ದೇಶದಲ್ಲಿ ಇದೆ. ಈಗ ಇಂಡಿಯನ್ ಗವರ್ಮೆಂಟ್ ಹ್ಯಾಸ್ ಕಮಿಟೆಡ್ ಫಾರ್ ಎ ನೆಟ್ ಝೀರೋ ಅಂತ ಹೇಳ್ತೇವೆ ನಾವು. ನೆಟ್ ಝೀರೋ ಅಂತಂದ್ರೆ CO2 ಎಮಿಷನ್ ಅನ್ನು ಝೀರೋ ಕಡೆ ತಗೊಂಡು ಹೋಗ್ಬೇಕು. 2060ರಲ್ಲಿ ಇಂಡಿಯಾದಲ್ಲಿ ನೆಟ್ ಝೀರೋ ಅಚೀವ್ ಮಾಡ್ತೀವಿ ಅಂತೇಳಿ ವರ್ಲ್ಡ್ ಫರ್ಮ್ ಅಲ್ಲಿ ನಾವು ಕಮಿಟ್ ಮಾಡಿದ್ವಿ. ಆ ಒಂದು ಉದ್ದೇಶದಿಂದ ದೇಶದಲ್ಲಿ ಇನ್ನೂ ಹೆಚ್ಚು ಸ್ಮಾರ್ ಅಂತೇಳಿ ಒಂದು ರಿಯಾಕ್ಟರ್ಸ್ ಬರ್ತಾ ಇದಾವೆ, ಸ್ಮಾಲ್ ಆ್ಯಂಡ್ ಮಾಡ್ಯುಲರ್ ರಿಸರ್ಚ್ ರಿಯಾಕ್ಟರ್ಸ್. ಆ ರಿಯಾಕ್ಟರ್ ಕೂಡ ಪ್ರೊಸೆಸ್ ಇಂಡಸ್ಟ್ರೀಸ್ ಕೂಡ ಹೋತಂದ್ರೆ ಗೌರ್ಮೆಂಟ್ ಪಾಲಿಸಿಯಲ್ಲಿ ಚೇಂಜ್ ಬರುತ್ತೆ. ಇನ್ನೂ ಹೆಚ್ಚಿನ ಉತ್ಪಾದನೆಯನ್ನು ನಾವು ಮಾಡ್ತಾ ಹೋದಾಗ ಗ್ಯಾಪ್ ಕಡಿಮೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ವಿದ್ಯುತ್ತನ್ನು ನಾವು ಕನ್ಸರ್ವ್ ಕೂಡ ಮಾಡಬೇಕು, ಹೆಚ್ಚು ಉಳಿತಾಯ ಮಾಡಬೇಕು. ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಬಳಸ್ತಾ ಹೋಗ್ಬೇಕು. ನಾವು ಜಾಸ್ತಿ ಬಳಸ್ತಾ ಹೋದಂಗೆ ಗ್ಯಾಪ್ ಬಿಟ್ವೀನ್ ದ ಪ್ರೊಡಕ್ಷನ್ ಆ್ಯಂಡ್ ಯುಟಿಲಿಟಿ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಇವತ್ತಿಗೂ ಎಷ್ಟೋ ಹಳ್ಳಿಗಳಿಗೆ ಇನ್ನೂ ನಮ್ಮ ಹಳ್ಳಿಯಲ್ಲಿ ಕರೆಂಟ್ ಇಲ್ಲ, ನಮ್ಮ ಊರ ಕರೆಂಟ್ ಬರೋದಿಲ್ಲ ಅಂತ ಹೇಳ್ತಿರ್ತಾರಲ್ಲ. ಸೊ ಈ ಒಂದು ಪೂರೈಕೆ ಬಗ್ಗೆ ಏನು ವಿಶೇಷವಾಗಿ ಕಾಳಜಿ ವಹಿಸುವಂಥ ಆಗಿರಬಹುದು, ಪ್ರತಿಯೊಂದು ಅಂದರೆ ದೇಶದ ಮೂಲೆ ಪ್ರತಿಯೊಂದು ಸಣ್ಣ ಹಳ್ಳಿಗೂ ಕರೆಂಟ್ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ವಿಶೇಷವಾಗಿ ಏನಾದರೂ ಯೋಜನೆಗಳಿದೆಯಾ ಸರ್? ಭಾರತ ಸರ್ಕಾರದ ಯೋಜನೆಗಳಿಗೆ ಅದು ಅಳವಡಿಸ್ಕೊಂಡಿದ್ದಾರೆ. ಪ್ರತಿಯೊಂದು ಹಳ್ಳಿಗೂ ವಿದ್ಯುತ್ ಸಪ್ಲೈ ಇವಾಗಿದೆ, ವಿದ್ಯುತ್ ಸಪ್ಲೈ ಇಲ್ಲ ಅಂತಿಲ್ಲ. ಆದರೆ ನಿರಂತರವಾಗಿ ವಿದ್ಯುತ್ ಸಿಗಬೇಕಂತಂದರೆ ಉತ್ಪಾದನೆಯೂ ಹೆಚ್ಚಾಗಬೇಕು, ಯುಟಿಲಿಟಿನೂ ಬ್ಯಾಲೆನ್ಸ್ ಆಗಬೇಕು. ಅದಾಗಲೇಬೇಕು.
ಈಗ ಯಾವುದೇ ಹಳ್ಳಿ ಆಗಲಿ ನೀವು ಹೇಳ್ದಂಗೆ ಕರೆಂಟ್ ಇಲ್ಲ ಅಂತ ಆ ಥರದ್ದು ಕಂಡೀಷನ್ ಇಲ್ಲ. ಈಗ ಭಾರತದಲ್ಲಿ ಪ್ರತಿಯೊಂದು ಹಳ್ಳಿಗೆ ನೀವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದು ನೋಡಿದರೆ ಸಹ್ಯಾದ್ರಿ ಮಡಿಲಲ್ಲಿ ನೀವು ಎಷ್ಟೊಂದು ರಿಮೋಟ್ ವಿಲೇಜಸ್ ಇದಾವೆ. ಅಂತ ಒಂದು ಹಳ್ಳಿಗೆ ಬಸ್ ಹೋಗಲ್ಲ, ಆದರೆ ವಿದ್ಯುತ್ ಕಂಬಗಳ ತಲುಪಿದಾವೆ. ಆದ್ರೆ ನಿರಂತರ ಪೂರೈಕೆಯ ಬಗ್ಗೆ ಸರ್, ನಿರಂತರ ಪೂರೈಕೆಯ ಬಗ್ಗೆ ಅಂದ್ರೆ ಅದೇ ಹೇಳ್ತಾ ಇರೋದು ನಾನು, ಕೆಪಾಸಿಟಿ ಫ್ಯಾಕ್ಟರ್ ಜಾಸ್ತಿ ಆಗಿ ಈಗ ಕೈಗಾ ಯೂನಿಟ್ಗಳೇನಿದಾವಲ್ಲ 80% 90% ಕೆಪಾಸಿಟಿ ಫ್ಯಾಕ್ಟರಲ್ಲಿ ಕಂಟಿನ್ಯೂಸ್ ವಿದ್ಯುತ್ ಉತ್ಪಾದನೆ ಆಗ್ತಾವೆ. ಬಟ್ ಅದೇ ರೀತಿ ಎಲ್ಲ ವಿದ್ಯುತ್ ಕೇಂದ್ರಗಳು, ಉತ್ಪಾದನಾ ಕೇಂದ್ರಗಳೇನಿದಾವೆ ತಮ್ಮ ಹೈಯೆಸ್ಟ್ ಕೆಪಾಸಿಟಿ ಫ್ಯಾಕ್ಟ್ರಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಕೆಲವೊಂದು ಕೆಪಾಸಿಟಿ ಫ್ಯಾಕ್ಟರ್ ಕಡಿಮೆ ಬರುತ್ತೆ, ಯಾಕಂದರೆ ಸಪ್ಲೈ ಕೂಡ ಕೆಲವೊಂದು ಕಡಿಮೆ ಇರುತ್ತೆ. ಫ್ಯೂಯಲ್ ಅಂತ ಏನು ಹೇಳ್ತೇವೆ ನಾವು, ಫ್ಯೂಯಲ್ ಸಪ್ಲೈ ಕಡಿಮೆ ಆದಾಗ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಮಳೆ ಮೇಲೆ ಡಿಪೆಂಡ್ ಆಗಿದ್ದೇವೆ ನಾವು. ಜಲವಿದ್ಯುತ್ ಕೇಂದ್ರಗಳು ಕರ್ನಾಟಕದಲ್ಲಿ ಬಹಳಷ್ಟು ಇದಾವೆ. ಇವಾಗ ಮಳೆ ಸರಿಯಾಗಿ ಆಗಲಿಲ್ಲ ಅಂತಂದ್ರೆ ನೀರಿನ ಶೇಖರಣೆ ಆಗಲ್ಲ, ಡ್ಯಾಮಲ್ಲಿ ನೀರಿನ ಶೇಖರಣೆ ಆಗಲಿಲ್ಲ ಅಂತಂದ್ರೆ ಅದ್ರ ಪ್ರೊಡಕ್ಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಈಗ ಕರ್ನಾಟಕದಲ್ಲಿ ಎಷ್ಟೊಂದು ಜಲವಿದ್ಯುತ್ ಸ್ಥಾವರಗಳಿದಾವೆ, ಕಂಟಿನ್ಯೂಸ್ ಆಗಿ ಆಪರೇಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಪೀಕ್ ಅವರ್ಸ್ ಅಲ್ಲಿ ಅಷ್ಟೇ ಆಪರೇಟ್ ಮಾಡ್ತಾರೆ, ಬೆಳಗಿನ ಟೈಮಲ್ಲಿ, ಸಾಯಂಕಾಲ ಟೈಮಲ್ಲಿ ನೀರನ್ನು ಪ್ರಿಸರ್ವ್ ಮಾಡಿ ಯೂನಿಟ್ ಆಪರೇಟ್ ಮಾಡುವಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ನೀರೇ ಇಲ್ಲ. ರಿಸೋರ್ಸ್ ಈಸ್ ಅಲ್ಟಿಮೇಟ್ಲಿ ಇಂಪಾರ್ಟೆಂಟ್ ದಿಸ್ ಒನ್ ಇನ್ ಪವರ್ ಜನರೇಷನ್. ಎಲ್ಲ ಯೂನಿಟ್ಗಳು ಸ್ಟೇಬಲ್ ಆಪರೇಟ್ ಮಾಡಲಿಕ್ಕೆ ಕೆಪಾಸಿಟಿ ಇದೆ, ಬಟ್ ರಿಸೋರ್ಸೇ ಕಡಿಮೆ ಇದ್ದಾಗ ಕೋಲ್ ಶಾರ್ಟೇಜ್ ಬಂತಂದ್ರೆ ಥರ್ಮಲ್ ಪವರ್ ಸ್ಟೇಷನ್ ಇದ್ರೂ ಕೂಡ ನಾವು ಪವರ್ ಜನರೇಟ್ ಮಾಡ್ಲಿಕ್ಕೆ ಆಗಲ್ಲ. ಹಿಂಗಾಗಿ ಅದರ ಕೆಪಾಸಿಟಿ ಫ್ಯಾಕ್ಟರ್ ಕಡಿಮೆ ಬರ್ತಾ ಇರ್ತದೆ. ಅದಕ್ಕೆ ಹೆಚ್ಚು ರಿಸೋರ್ಸಸ್ ಅವೈಲಬಿಲಿಟಿ ಬೇಕಾಗುತ್ತೆ. ರಿಸೋರ್ಸ್ ಲಿಮಿಟೆಡ್, ಸೊ ಇದರಲ್ಲೇ ಯೂಸ್ ಮಾಡಲೇಬೇಕು. ವಿ ಹ್ಯಾವ್ ಟು ಲಿವ್ ವಿತ್ ನೇಚರ್, ಅದರ್ವೈಸ್ ಬೇರೆ ಖಂಡಿತ. ಹೌದು ಸರ್. ಈಗ ಅಣು ವಿದ್ಯುತ್ ಸ್ಥಾವರದಲ್ಲಿ ಈಗ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿದಾಗ ಹಲವು ರೀತಿಯ ಪ್ರಾಸೆಸ್ಗಳಿರುತ್ತೆ ಅಂತ ಹೇಳಿದ್ರೆ, ಒಟ್ಟು ಯಾವುದೇ ಏನೇ ಕೆಲಸ ಮಾಡಿದ್ರೂ ಪ್ರಾಸೆಸ್ ಆದಮೇಲೆ ತ್ಯಾಜ್ಯ ವಸ್ತುಗಳಿರುತ್ತೆ. ಅಂದರೆ ಅದು ಪ್ರಕೃತಿಗೆ ಎಷ್ಟು ಪೂರಕವೋ ಮಾರಕವೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಆದರೆ ಆ ತ್ಯಾಜ್ಯ ವಸ್ತುಗಳನ್ನೆಲ್ಲ ಹೇಗೆ ಡಿಸ್ಪೋಸ್ ಮಾಡ್ತೀರಾ ಸರ್? ಅಣುಸ್ಥಾವರಗಳಲ್ಲಿ ನಾವು ಏನಿದೆ ಅಂದರೆ ಈ PHW ಟೆಕ್ನಾಲಜಿಯಲ್ಲಿ ಏನು ಉಪಯೋಗ ಮಾಡ್ತೀವಿ, ತ್ಯಾಜ್ಯ ವಸ್ತು ಅಂತ ಭಾಳ ಇರಲ್ಲ, ವೇಸ್ಟ್ ಅಂತಿಲ್ಲ. ಯುರೇನಿಯಂ, ನ್ಯಾಚುರಲ್ ಯುರೇನಿಯಂ ಅನ್ನು ನಾವು ಫ್ಯೂಯಲ್ ಆಗಿ ಯುಟಿಲೈಸ್ ಮಾಡ್ತೀವಿ. ದಟ್ ಈಸ್ ಕನ್ವರ್ಟೆಡ್ ಇನ್ ಟು ಅಗೇನ್ ಇಟ್ ವಿಲ್ ಬಿ ಪ್ಲೂಟೋನಿಯಂ ಅಂತ ಇರುತ್ತೆ, ಅದನ್ನು ಪ್ರಿಸರ್ವ್ ಮಾಡ್ತೇವೆ ಫ್ಯೂಯಲ್ ಅನ್ನು. ಅದನ್ನು ನೆಕ್ಸ್ಟ್ ಇಂಡಿಯಾಸ್ ಗಾಟ್ ಎ 3 ಸ್ಟೇಜ್ ನ್ಯೂಕ್ಲಿಯರ್ ಪವರ್ ಪ್ರೋಗ್ರಾಮ್ ಇದೆ ನಮ್ಮದು. ಇವಾಗ ನಾವು ವಿ ಆರ್ ಇನ್ ದ ಫಸ್ಟ್ ಸ್ಟೇಜ್ ಆಫ್ ಪವರ್ ಪ್ರೋಗ್ರಾಮ್. ಈ ಯುರೇನಿಯಂ ಏನು ಕನ್ವರ್ಟ್ ಆಗಿ ಬರುತ್ತೆ, ಅದೇ ಫ್ಯೂಯಲನ್ನು ನೆಕ್ಸ್ಟ್ ಬ್ರೀಡರ್ ರಿಯಾಕ್ಟರ್ಸ್ ಅಂತ ಹೇಳಿ ಬರ್ತಾ ಇದೆ. ಆಲ್ರೆಡಿ ಇವಾಗ ನಮ್ಮ ಕಲ್ಪಾಕಮ್ಮಲ್ಲಿ ಒಂದು ರಿಸರ್ಚ್ ರಿಯಾಕ್ಟರ್ ಕೆಲಸ ಮಾಡ್ತಾ ಇತ್ತು, IGCAR ಅಂತ ಹೇಳ್ತಾರೆ. IGCARಲ್ಲಿ ಒಂದು ರಿಸರ್ಚ್ ರಿಯಾಕ್ಟರ್ ಕೆಲಸ ಮಾಡ್ತಾ ಇದೆ. ಅದೇ ಒಂದು ರಿಯಾಕ್ಟರ್ ಮಾಡೆಲಲ್ಲಿ ಒಂದು ಇವಾಗ ಭಾವಿನಿ ಅಂತೇಳಿ ಒಂದು 500 ಮೆಗಾವ್ಯಾಟ್ದು ರಿಯಾಕ್ಟರ್ ಆಲ್ರೆಡಿ ರೆಡಿ ಆಗಿದೆ. At any time it get commissioned and it will start functioning. ಅಲ್ಲಿ ಈ PSWR ರಿಯಾಕ್ಟರ್ ಇಂದ ಬಂದಂತ ಫ್ಯೂಯಲ್ ಏನಿದೆ ಮತ್ತೆ ಅದರಲ್ಲಿ ಯುಟಿಲೈಸ್ ಮಾಡ್ತಾರೆ ಇನ್ನೊಂದು ಸೈಕಲ್. ಆ ಸೈಕಲ್ ಇಂದ ಮತ್ತೆ ಬ್ರೀಡಿಂಗ್ ಮಾಡಿ ಮತ್ತೆ ಫ್ಯೂಯಲ್ ಜನರೇಟ್ ಮಾಡ್ತಾರೆ. ಹಿಂಗಾಗಿ ಜಾಸ್ತಿ ವೇಸ್ಟ್ ಇದರಲ್ಲಿ ಜನರೇಟ್ ಆಗಲ್ಲ. ಆಕ್ಚುಯಲ್ ವೇಸ್ಟ್ ಜನರೇಟೆಡ್ ಏನಿದೆ ನೀವು ಬಂದಲ್ಲಿ ನೋಡ್ಬೋದು. ಇವಾಗ ಅಲ್ಲಿ ಒಂದು ವೇಸ್ಟ್ ಸ್ಟೋರೇಜ್ ಏರಿಯಾ ಅಂತ ಇರುತ್ತೆ. 25 ವರ್ಷಗಳಲ್ಲಿ ನಾವು ಏನು ಇದು ಮಾಡಿದ್ದೇವೆ, ಹಾರ್ಡ್ಲಿ ಒಂದು ಸ್ಮಾಲ್ ನಿಮ್ಮ ಬೆಂಗಳೂರಲ್ಲಿ ಒಂದು ಲೇಔಟಿನ ಒಂದು ಸ್ಮಾಲ್ ಅರ್ಧ ಏರಿಯಾದಲ್ಲಿ ಎಲ್ಲ ವೇಸ್ಟನ್ನು ನಾವು ಶೇಖರಣೆ ಮಾಡಿಟ್ಟಿರ್ತೀವಿ. ಅದನ್ನು ಶೇಖರಣೆ ಮಾಡಲಿಕ್ಕೆ ಸುರಕ್ಷಿತವಾದಂಥ ಒಂದು ವಿಧಾನ ಇದೆ, ಅದರ ಪ್ರಕಾರ ಶೇಖರಣೆ ಮಾಡಿಡ್ತೀವಿ. ಫ್ಯೂಯಲ್ ಮಾತ್ರ ರೀಪ್ರೊಸೆಸ್ ಮಾಡಿ ಮತ್ತೆ ಅದನ್ನ ಮತ್ತೆ ಏನು ಮಾಡ್ತೀರಾ ಸರ್? ಅಂದ್ರೆ ಮತ್ತೆ ರಿಯೂಸ್ ಮಾಡ್ತೀರಾ ಆ ಶೇಖರಿಸಿರೋದನ್ನ? ಅದನ್ನು ಪ್ರಿಸರ್ವ್ ಮಾಡಿ ಇಡ್ಲಿಕ್ಕೆ ಬರ್ತೀವಿ. ವರ್ಷ ಪೂರ್ತಿ ಹಂಗೆ ಇಡ್ತಾರೆ. ಇದರಲ್ಲಿ ಡಿಕೆ ಪ್ರೊಸೆಸ್ ಅಂತ ಇರುತ್ತೆ, ಯಾವುದೇ ಇದಾಗಲ್ಲ. ಇವಾಗ ಎವ್ರಿ ನ್ಯೂಕ್ಲಿಯರ್ ಆಕ್ಟಿವಿಟಿ ಹ್ಯಾಸ್ ಗಾಟ್ ಇಟ್ಸ್ ಹಾಫ್ ಲೈಫ್. ಇವಾಗ ಏನು ಆಕ್ಟಿವಿಟಿ ಇರುತ್ತೆ, ಕೆಲವೊಂದು ಇದಕ್ಕೆ ಇಷ್ಟು ವರ್ಷ ಅಂತ ಹಾಫ್ ಲೈಫ್ ಇದೆ. ಆ ಹಾಫ್ ಲೈಫ್ ಆದಾಗ ಅದ್ರ ಆಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಅಣುವಿದ್ಯುತ್ ಕೇಂದ್ರಗಳನ್ನು ಅಥವಾ ಘಟಕಗಳನ್ನು ಬೇರೆಯವರು ಕೂಡ ಮಾಡೋಕ್ಕೆ ಸಾಧ್ಯತೆ ಇದೆಯಾ ಸರ್? ಈಗ ಸದ್ಯದ ಇದರಲ್ಲಿ ಅಟಾಮಿಕ್ ಎನರ್ಜಿ ಆ್ಯಕ್ಟಲ್ಲಿ ಆ ಥರ ಪ್ರೊವಿಷನ್ ಇಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾನೇ ಅಣು ವಿದ್ಯುತ್ ಶಕ್ತಿಯ ಉತ್ಪಾದನೆ ಅದರ ರಿಲೇಟೆಡ್ ಆಕ್ಟಿವಿಟಿಯಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಇದೆ. ಈ ಆ್ಯಕ್ಟಲ್ಲಿ ಮಾಡಿಫಿಕೇಶನ್ ತರಬೇಕಾಗುತ್ತೆ. ಇದರ ದೃಷ್ಟಿಯಲ್ಲಿ ಬಹಳಷ್ಟು ವಿಚಾರ ನಾನು ಅದೇ ಹೇಳ್ತಾ ಇದ್ದೆ, ಸ್ಮಾಲ್ ಆ್ಯಂಡ್ ಮಾಡ್ಯುಲರ್ ರಿಯಾಕ್ಟರ್ಸ್ ಅಂತ ಏನು ಹೇಳ್ತಾ ಇದ್ದೀವಿ, ಪ್ರಾಸೆಸ್ ಇಂಡಸ್ಟ್ರಿಗೆ ಆ ಥರದ ಒಂದು ರಿಯಾಕ್ಟರ್ ಬರಬೇಕಾದ್ರೆ ಅಟಾಮಿಕ್ ಎನರ್ಜಿ ಆ್ಯಕ್ಟಲ್ಲಿ ಮಾಡಿಫಿಕೇಶನ್ ಆಗಬೇಕಾಗುತ್ತದೆ. ಅದು ಇವಾಗ ಆ ದೃಷ್ಟಿಯಲ್ಲಿ ಸರ್ಕಾರ ಆಲ್ರೆಡಿ ವಿಚಾರ ಮಾಡ್ತಾ ಇದೆ. ಆ ಒಂದು ಆ್ಯಕ್ಟಲ್ಲಿ ಮಾಡಿಫಿಕೇಶನ್ ಬಂದರೆ ಬಹಳಷ್ಟು ಪ್ರೈವೇಟ್ ಪ್ಲೇಯರ್ಸ್ ಅದಕ್ಕೆ ನ್ಯೂಕ್ಲಿಯರ್ ಎನರ್ಜಿ ಪ್ರೊಡಕ್ಷನಲ್ಲಿ ಬರ್ಬೋದು. ಈಗಾಗಲೇ ನಮ್ಮ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಕೂಡ ಈ ಥರದ್ದು ಒಂದು 2-3 ಜಾಯಿಂಟ್ ವೆಂಚರ್ ಪ್ರಾರಂಭ ಮಾಡ್ತಾ ಇದೆ. ಫ್ಯೂಚರಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್ ಆಲ್ಸೋ ಇಸ್ ಪಾಸಿಬಲ್.
ಪ್ರಪಂಚದಾದ್ಯಂತ ಇರುವಂತಹ ಅಣು ವಿದ್ಯುತ್ ಕೇಂದ್ರಕ್ಕೂ ಕೈಗಾ ಅಣು ವಿದ್ಯುತ್ ಕೇಂದ್ರಕ್ಕೂ ಹೇಗೆ ವಿಭಿನ್ನತೆಯನ್ನು ಕಾಯ್ದುಕೊಳ್ತೀರಿ ಅನ್ನೋಂಥದ್ದು? ಒಂದು ಕಡೆ ದಾಖಲೆಗಳಾಗ್ತಾ ಇರುತ್ತೆ, ಮತ್ತೊಂದು ಕಡೆ ಸುರಕ್ಷಾ ಪುರಸ್ಕಾರ ಲಭಿಸ್ತಾ ಇರುತ್ತೆ, ಜೊತೆಗೆ ಅಂದ್ರೆ ಪರಿಸರಕ್ಕೆ ಪೂರಕವಾಗಿರುವಂಥದ್ದಾಗಿರ್ಬೋದು. ಹೇಗೆ ವಿಭಿನ್ನತೆ, ಯಾವ ಹಂತದಲ್ಲಿ, ಯಾವ ರೀತಿಯಲ್ಲಿ ವಿಭಿನ್ನತೆಯನ್ನು ಕಾಯ್ದುಕೊಂಡು ಬಂದಿದ್ದೀರಿ ಅಂತ? ವಿಭಿನ್ನತೆ ಅಂದರೆ ಮೇಡಮ್ ಎಲ್ಲ ನ್ಯೂಕ್ಲಿಯರ್ ರಿಯಾಕ್ಟರ್ಸು ಸೇಫ್ ಆ್ಯಂಡ್ ರಿಲಯಬಲ್ ಆಪ್ರೇಷನ್ ಕೊಡಲೇಬೇಕಾಗುತ್ತೆ. ಬೀಯಿಂಗ್ ಎನ್ ಹೈ ಟೆಕ್ನಾಲಜಿ ಆ್ಯಂಡ್ ವೆರಿ ಸೇಫ್ ಆಪ್ರೇಷನ್ ಇಸ್ ಎ ಮಸ್ಟ್. ನಮ್ಮಲ್ಲೂ ಕೂಡ ನಾವು ಏನು ಮಾಡ್ತೇವೆ ಅಂತಂದರೆ ನ್ಯೂಕ್ಲಿಯರ್ ಇಂಡಸ್ಟ್ರಿಯಲ್ಲಿ 4 ಥರದ ಸೇಫ್ಟಿ ಅಂತ ಹೇಳ್ತೇವೆ ನಾವು. ಒಂದು ನ್ಯೂಕ್ಲಿಯರ್ ಸೇಫ್ಟಿ, ಒಂದು ರೇಡಿಯೋಲಾಜಿಕಲ್ ಸೇಫ್ಟಿ, ಎನ್ವಿರಾನ್ಮೆಂಟಲ್ ಸೇಫ್ಟಿ, ಇಂಡಸ್ಟ್ರಿಯಲ್ ಸೇಫ್ಟಿ ಅಂತ ಹೇಳಿ. ಈ 4 ಸೇಫ್ಟಿಗಳನ್ನು ಮಾನಿಟರ್ ಮಾಡಲಿಕ್ಕೆ ತನ್ನದೇ ಆದಂಥ ಒಂದು ಪ್ಯಾರಾಮೀಟರ್ಸ್ ಇದೆ. ಅದಕ್ಕೆಲ್ಲ ಒಂದು ಡಿಫೈನ್ ಮಾಡಿದ್ದು ಇದಿದೆ. ಅಟಾಮಿಕ್ ಎನರ್ಜಿ ರೆಗ್ಯುಲೇಷನ್, ಅಟಾಮಿಕ್ ಎನರ್ಜಿ ಆ್ಯಕ್ಟ್, ಮತ್ತು ಅದಲ್ಲದೆ IAEA ಅಂತ ಹೇಳ್ತೇವೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತಿದೆ. ಅದರದ್ದು ಕೆಲವೊಂದು ಗೈಡ್ಲೈನ್ಸ್ ಇರ್ತಾವೆ. ಅದರ ಅಡಿಯಲ್ಲಿ ನಾವು ಫ್ರೇಮ್ ವರ್ಕ್ ಮಾಡಿದ್ದೀವಿ. ಇದರ ಪ್ರಕಾರ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಯಾವುದೇ ಒಂದು ಡಿಸೈನ್ ಚೇಂಜ್ ಮಾಡಬೇಕಂದ್ರೂ ಕೂಡ ನಾವು ವಿ ಹ್ಯಾವ್ ಟು ಟೇಕ್ ಅನ್ ಅಪ್ರೂವಲ್ ಫ್ರಮ್ ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್. ವಿತೌಟ್ ಪ್ರಾಪರ್ ಡಿಸೈನ್, ವಿತೌಟ್ ಪ್ರಾಪರ್ ರಿವ್ಯೂ, ವಿತೌಟ್ ಪ್ರಾಪರ್ experimentation, mock-ups, we will not implement any of the changes in the system. ಆ ಥರ ಸೇಫ್ಟಿ ಮೇಂಟೈನ್ ಮಾಡ್ತಾ ಹೋಗ್ತೇವೆ ನಾವು. ಸೇಫ್ಟಿಯನ್ನು ಕೂಡ ಡಿಫ್ರೆಂಟ್ ಲೆವೆಲಲ್ಲಿ ರಿವ್ಯೂ ಮಾಡ್ತಾರೆ. 3 ಲೆವೆಲ್ ರಿವ್ಯೂ ಅಂತೇವೆ ನಾವು. ಒಂದು ಸ್ಟೇಷನಲ್ಲಿ, ಪ್ರತಿಯೊಂದು ಸ್ಟೇಷನಲ್ಲಿ ಒಂದು ಸ್ಟೇಷನ್ ಆಪ್ರೇಷನ್ ರಿವ್ಯೂ ಕಮಿಟಿ ಅಂತ ಇರುತ್ತೆ. ಎನಿಥಿಂಗ್, ಎನಿ ಆಕ್ಟಿವಿಟಿ, ಐದರ್ ಆಪ್ರೇಷನ್ ಆರ್ ಎನಿ ಮೇಂಟೆನೆನ್ಸ್ ಆರ್ ಎನಿ ಚೇಂಜ್, ದಿಸ್ ವಿಲ್ ಬಿ ರಿವ್ಯೂಡ್ ಬೈ ದಿಸ್ ಕಮಿಟಿ ಫಸ್ಟ್. ಅದನ್ನು ನೆಕ್ಸ್ಟ್ ಲೆವೆಲ್ ರಿವ್ಯೂಗೆ ಹೋಗುತ್ತೆ. ಅದು NPCL ಹೆಡ್ ಕ್ವಾರ್ಟರಲ್ಲಿ ಸೇಫ್ಟಿ ರಿವ್ಯೂ ಕಮಿಟಿ ಅಂತ ಇರುತ್ತೆ. ಅವರು ರಿವ್ಯೂ ಮಾಡ್ತಾರೆ. ಅವರು ರಿವ್ಯೂ ಮಾಡಿ ಅಪ್ರೂವ್ ಮಾಡಿದ ಮೇಲೆ ಅದು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ಗೆ ಹೋಗುತ್ತೆ. ಅದರಲ್ಲಿ ಕೂಡ ಇದನ್ನು ಮಾಡಿದ ಮೇಲೆ ಒಂದು ಯಾವುದೇ ಒಂದು ಚೇಂಜ್ ಆಗಲಿ, ಯಾವುದೇ ಒಂದು ಆಪರೇಷನಲ್ ಪ್ರೊಸೀಜರ್ ಆಗಲಿ, ಪ್ರಾಕ್ಟೀಸ್ ಆಗಲಿ ಚೇಂಜ್ ಮಾಡಲಿಕ್ಕಾಗುತ್ತೆ. ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಪ್ರಾಕ್ಟೀಸ್ ಆಪ್ರೇಟ್ ಮಾಡ್ತಾ ಹೋಗೋದು, ಮಾನಿಟರ್ಡ್ ಬೈ ಡಿಫ್ರೆಂಟ್ ಗ್ರೂಪ್ಸ್. ಇದನ್ನು ಮಾಡೋದ್ರಿಂದ ವೆರಿ ಸೇಫ್ ಇರೋದ್ರಿಂದ ನಮ್ಮ ಭಾರತೀಯ ಕೈಗಾ ಅಣು ಸ್ಥಾವರಗಳಿಗೆ ಭಾರತದಲ್ಲಿ ಒಂದು ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಅಂತಿದೆ, NSA ಅಂತ ಕರಿತೀವಿ. ಅದರ ಸುರಕ್ಷತಾ ಪುರಸ್ಕಾರದಲ್ಲಿ ಉನ್ನತ ಸುರಕ್ಷಾ ಪುರಸ್ಕಾರ ಕಳೆದ ಒಂದು 20 ವರ್ಷದಿಂದ ಸತತವಾಗಿ ಕೈಗಾ ಯೂನಿಟ್ಗಳಿಗೆ ಸಿಗ್ತಾ ಇದೆ. ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಒಂದು ಸುರಕ್ಷತಾ ಪುರಸ್ಕಾರ ಇದೆ, ಅದು ಕೂಡ ಕೈಗಾಗೆ ಸಿಗುತ್ತೆ. ಆಮೇಲೆ NPCL ಕೂಡ ಒಂದು ಬೆಂಚ್ ಮಾರ್ಕಿಂಗ್ ಅಂತ ಒಂದು ಪ್ರೊಸೆಸ್ ಇದೆ. 50 ಪ್ಯಾರಾಮೀಟರ್ 60 ಪ್ಯಾರಾಮೀಟರ್ಸ್ ಇರುತ್ತೆ ಪ್ಲಾಂಟಿಂದು. ಆ ಪ್ಯಾರಾಮೀಟರ್ಸನ್ನು ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ವರ್ಲ್ಡ್ ಸ್ಟ್ಯಾಂಡರ್ಡ್ ಜೊತೆಗೆ ಬೆಸ್ಟ್ ಬೆಂಚ್ ಮಾರ್ಕಿಂಗ್ ಅಂತ ಮಾಡ್ತೀವಿ. ಕೈಗಾ ಯೂನಿಟ್ಸ್ ಆರ್ ಬೆಂಚ್ ಮಾರ್ಕ್ಡ್ ಆಸ್ ದಿ ಫಸ್ಟ್ ಬೆಸ್ಟ್ ಆಪರೇಟಿಂಗ್ ಯೂನಿಟ್ಸ್ ಇನ್ ದ ಇಂಡಿಯಾ. ಇದೆಲ್ಲವನ್ನು ಹೊರತುಪಡಿಸಿದ್ರೆ ನಿಮ್ಮ ಆಸಕ್ತಿಗಳು ಬೇರೆ ಏನೇನಿದೆ ಸರ್? ನನ್ನ ಆಸಕ್ತಿ ಅಂತಂದರೆ ಅಧ್ಯಾತ್ಮದ ಕಡೆಗೆ ಸ್ವಲ್ಪ ಜಾಸ್ತಿ ಒಲವು ನನಗೆ. ಫ್ರೀ ಟೈಮ್ ಇದ್ದಾಗ ನಾನು ಕೆಲವೊಂದು ಪ್ರವಚನಗಳನ್ನ ಕೇಳ್ತಾ ಇರೋದು, ಉಪನ್ಯಾಸಗಳನ್ನ ಕೇಳ್ತಾ ಇರೋದು ಅದು ಜಾಸ್ತಿ. ಕನ್ನಡದ ಕಾರ್ಯಕ್ರಮಗಳಲ್ಲೂ ನನಗೆ ಭಾಳ ಆಸಕ್ತಿ. ನಮ್ಮ ಸಹ್ಯಾದ್ರಿ ಕನ್ನಡ ಸಂಘದ ಆ್ಯಕ್ಟಿವಿಟೀಸ್ ಎಲ್ಲ ಭಾಗವಹಿಸ್ತಾ ಇರ್ತೀನಿ. CSR ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತಾ ಇರ್ತೀನಿ. ಮತ್ತು ಕೈಗಾದ ಮೇನ್ ಪ್ಲ್ಯಾಂಟ್ ಆ್ಯಕ್ಟಿವಿಟೀಸಲ್ಲೂ ಕೂಡ ನನಗೆ ಆಸಕ್ತಿ ಇರೋದ್ರಿಂದ ಟೈಮ್ ಹೋಗೋದು. ಸೊ ಒಟ್ಟಂದರೆ ಎಲ್ಲ ನಿಮ್ಮ ಹವ್ಯಾಸ, ಆಸಕ್ತಿ, ನಿಮ್ಮ ಕೆಲಸ ಎಲ್ಲ ಒಟ್ಟೊಟ್ಟಿಗೆ ಸೇರಿಸ್ಕೊಂಡಿದ್ದೀರಾ. ಎಲ್ಲವೂ ಅಂದರೆ ಖುಷಿ ಇರೋದ್ರಿಂದ ನೀವು ತುಂಬ ಆತ್ಮತೃಪ್ತಿಯಿಂದ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ ಸರ್. ಭಾಳ ಖುಷಿ ಆಗುತ್ತೆ. ಅಂದರೆ ನೀವು ಇಡೀ ಬೇರೆ ಬೇರೆ ರಾಜ್ಯಕ್ಕೆ ಒಂದು ಕೇಂದ್ರ ಸರ್ಕಾರದ ಮಾನ್ಯತೆಯನ್ನು ಪಡೆದಂಥ ಈ ಸಂಸ್ಥೆ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಎಲ್ಲ ಕಡೆ ಹಂಚೋದಾದರೆ, ನಿಮ್ಮ ವಿದ್ಯುತ್ ಅಂದರೆ ನಿಮ್ಮ ಹಿಂದೆ ಇರುವಂಥ ವಿದ್ಯುತ್ ಶಕ್ತಿ ಯಾರು ಸರ್? ನಿಮ್ಮ ಧರ್ಮಪತ್ನಿ ಬಗ್ಗೆ ಹೇಳಿ ಸರ್, ಅಂದರೆ ಕುಟುಂಬದ ಬಗ್ಗೆ ಹೇಳಿ ಸರ್. ನಾನು ಅವಾಗಲೇ ಹೇಳಿದಂಗೆ ನಮ್ಮ ಧರ್ಮಪತ್ನಿ ನಾನು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿ ಜೊತೆಯಾಗಿ ನಿಲ್ತಾರೆ. ಶಿ ಈಸ್ ಎ ಬೆಸ್ಟ್ ಕ್ರಿಟಿಕ್. ನಾನು ಎಲ್ಲಿ ಏನು ತಪ್ಪು ಮಾಡಿರ್ತೀನಿ ಪ್ರತಿ ದಿವಸ ನಾನು ಬಂದ ತಕ್ಷಣ ಮೊದಲು ಹೇಳೋರು ಅವರೇ. ಅವರು ಒಂದು ಹೇಳೋದ್ರಿಂದ ನನಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನನಗೆ ಅವಕಾಶ ಸಿಗುತ್ತೆ. ಜೊತೆಗೆ ನನ್ನ ಕೈಗಾ ಪರಿವಾರ ಅಂತ ಏನಿದೆ, ನಮ್ಮ ಧರ್ಮಪತ್ನಿ ಒಬ್ಬರೇ ಅಲ್ಲ, ಇಡೀ ನನ್ನ ಕೈಗಾ ಪರಿವಾರ ನನ್ನ ಜೊತೆಗಿದೆ. ನಾನು ಒಂದು ಒಳ್ಳೆ ಕೆಲಸ ಮಾಡಲಿ, ಒಂದು ತಪ್ಪಿರಲಿ, ಅವ್ರು ನನಗೆ ಅದನ್ನ ಎತ್ತಿ ತೋರಿಸಿ ಅದರಲ್ಲಿ ಸರಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅವರೆಲ್ಲರ ಸ್ನೇಹ ಸಹಕಾರ ಮತ್ತು ಯಾವುದೇ ಒಂದು ಕೆಲಸ ನಾನು ಇಂಥದ್ದು ಆಗ್ಬೇಕಂತ ಹೇಳಿದರೆ ಅವತ್ತು ಮುತುವರ್ಜಿ ವಹಿಸಿ ಅವರೇ ಮಾಡಿರ್ತಾರೆ. ನಾನು ಮತ್ತೊಂದು ಸರಿ ಕೇಳೋದು ಅವಶ್ಯಕತೆನೇ ಬೀಳಲ್ಲ, ಅಷ್ಟೊಂದು ಅವರಲ್ಲಿ ಕಮಿಟ್ಮೆಂಟ್ ಇದೆ. ಕಮಿಟೆಡ್ ಪೀಪಲ್ ಆಫ್ ಕೈಗಾ, ಕಮಿಟೆಡ್ ಪೀಪಲ್ ಆಫ್ NPCIL, ದೇ ಆರ್ ದಿ ಗ್ರೇಟ್ ಅಸೆಟ್ಸ್ ಫಾರ್ ದಿಸ್. ನಾವೇನು ಮಾಡ್ತೇವೆ ಅಂತ ಹೇಳಕ್ಕಿಲ್ಲ, ಅದೆಲ್ಲ ಅವರಿಂದ ಮಾಡಿಸ್ತಾ ಇರ್ತಾರೆ. ಭಗವಂತನೇ ಇದು ಅಷ್ಟೇ ಸರ್. ಖಂಡಿತ. ಅಂದರೆ ಸದಾ ಕೆಲಸದಲ್ಲಿ ಬ್ಯುಸಿ ಇರುವಂಥವರು. ಕ್ಯಾಮರಾ, ಲೈಟ್ಸ್ ಅನ್ನುವಂಥದ್ದು ಬಹುಶಃ ಹೊಸ ಅನುಭವ ಅನಿಸುತ್ತೆ ತಮಗೆ. ಚಂದನ ವಾಹಿನಿಗೆ ಬಂದು ಈ ವೃತ್ತಿ ಬದುಕಿನ ಎಲ್ಲ ಸಾಧನೆಗಳನ್ನು ಹಂಚಿಕೊಂಡಿದ್ದು ಹೇಗೆ ಅನಿಸುತ್ತೆ ಸರ್? ಮೇಡಮ್, ರಿಯಲಿ ಇಟ್ ಈಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನಾನು ಈ ರೀತಿ ಕ್ಯಾಮ್ರಾ, ಲೈಟ್ಸ್ ಇದ್ರ ಮುಂದ್ಗಡೆ ಬಂದಿದ್ದು. ಈ ಒಂದು ಅವಕಾಶ ಕೊಟ್ಟು
ಕೈಗಾದ ಬಗ್ಗೆ, ಕೈಗಾದ ಕೆಲಸಗಳ ಬಗ್ಗೆ ಮತ್ತು ಕೈಗಾ ಯಾವ ರೀತಿ ಜನಸ್ನೇಹಿಯಾಗಿ ಕೆಲಸ ಮಾಡ್ತಾಯಿದೆ ಅನ್ನೋದನ್ನು ಕರ್ನಾಟಕದ ಜನತೆ ಜೊತೆಗೆ ಹಂಚಿಕೊಳ್ಳಿಕ್ಕೆ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ಅದಕ್ಕೆ ಚಂದನ ವಾಹಿನಿಯ ದೂರದರ್ಶನದ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಸ್ ಸರ್, ನಾವು ಕೂಡ ನಿಮಗೆ ಅದೇ ರೀತಿಯಾಗಿ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹೃದಯ ತುಂಬಿದ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಪ್ರತಿನಿತ್ಯ ಬಳಸುವಂತಹ ಫ್ಯಾನ್, ಲೈಟ್, ಯಾವುದೇ ಸ್ವಿಚ್ ಆಗಿರಬಹುದು, ಆನ್ ಮಾಡ್ತಾನೆ ಹೋಗ್ತಿರ್ತೀವಿ, ಆಫ್ ಮಾಡೋದಿಲ್ಲ, ನೆನಪು ಹಾರ್ತೀವಿ. ಆದರೆ ಇದನ್ನು ನಾವು ಬಹುಶಃ ಚಿಕ್ಕಂದಿನಿಂದಲೇ ಪುಸ್ತಕದಲ್ಲಿ ಕಲ್ತಿರ್ತೀವಿ. ಆದರೆ ಇನ್ನಾದರೂ ಕೂಡ ಅಳವಡಿಸೋದನ್ನು ಕಲಿಬೇಕು. ಯಾಕಂದರೆ ಒಂದು ವಿದ್ಯುತ್ ಉತ್ಪಾದನಾ ಘಟಕದ ಹಿಂದೆ ಎಷ್ಟು ದೊಡ್ಡ ತಂಡಗಳ ಪರಿಶ್ರಮ ಇರುತ್ತೆ, ಎಷ್ಟು ಜನ ಅದರಲ್ಲಿ ಶ್ರಮಿಸ್ತಾ ಇರ್ತಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ. ಬಹುಶಃ ಇವತ್ತಿನ ಸಂಚಿಕೆ ಸಾಮಾನ್ಯ ಜನರಿಗೂ ಕೂಡ ಮಾರ್ಗದರ್ಶನ ಆಗಿದೆ ಎನ್ನುವಂಥ ಸದಾಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.